ईशाय सरस्वत्यै पार्वत्यै गुरवे नमः। दक्षिणामूर्तये चैव सर्वकार्यार्थसिद्धये ಮುದದಿಂದ ನಿನ್ನ ಮುದದಿಂದ ನಿನ್ನ ಕೊಂಡಾಡುವೆನು ಅನವರತ ಮದವೂರ ವಿಘ್ನೇಶ ದೇವಾ ಜಗದೀಶ ಮುದದಿಂದ ನಿನ್ನ ಅರರೆ ನಿನ್ನಯ ಮಹಿಮೆಯನು ಪೊಗಳಲಡವಲ್ಲ ಅರರೆ ನಿನ್ನಯ ಮಹಿಮೆಯನು ಪೊಗಳಲಡವಲ್ಲ ಧರಣಿಯನು ಪತ್ತೀರ್ಥ ಮಹಶೇಷ ಗರಿದು ಹರನ ಸುಕುಮಾರ ಸಕಲಾಗಮಗೆ ಸಾಕಾರ ಧರೆಯೊಳು ವಿಶೇಷ ಮದಮೂರ ವಿಘ್ನೇಶ ದೇವ ಜಗದೀಶ ಮುದದಿಂದ ನಿನ್ನ ಇಂದಿರಗೆ ತಲೆಬಾಗಿ ಪರಮಾನಂದ ಭಕ್ತಿಯೊಳಜನ ಧ್ಯಾನಿಸಿ ವಂದಿಸುವೆ ಶಾರದೆಗೆ ಶಕ್ರಾದ್ಯಮರರಿಂಗರಗಿ ನಾಂದಿಯುಳು ವರವ್ಯಾಸ ಮುನಿಪದ ದ್ವಂದ್ವಗಾನತನಾಗಿ ಕವಿಗಳ ಸಂದಣಿಗೆ ಬಲವನ್ನು ಬೀಳೋ ನಿಕದಾಮೃತವ ಪ್ರತಿಪಾಠಕರು ಹಿಂದೆ ಮುಂದೆ ಇರುತ್ತಾರೆ. ಅದು ನನ್ನ ಯೋಗ್ಯತೆ. ಯೋಗ್ಯತೆ ಎನ್ನುವಾಗ ನನಗೆ ಒಮ್ಮೆ ಆದ ಘಟನೆ ನೆನಪಾಗುತ್ತಿದೆ. ತ್ರಿವೇಣಿ ಸಂಗಮದಲ್ಲಿ ಹಿಂದೊಮ್ಮೆ ಜ್ಞಾನ ಸತ್ರ ಆದಾಗ ನಡೆದ ಘಟನೆ. ಆಮಂತ್ರಣವಿಲ್ಲದಿದ್ದರೂ ಜ್ಞಾನ ಸತ್ರಕ್ಕೆ ಯಾರೂ ಹೋಗಬಹುದು ಎಂದು ಭಾವಿಸಿ ನಾನು ಹೋದೆ. ಅಲ್ಲಿ ನನ್ನ ಸಭಾ ಪ್ರವೇಶವಾದ ಕೂಡಲೇ ಇಡೀ ಸಭೆ ಎದ್ದು ಗೌರವಿಸಿದೆ. ಇಂದ್ರಾದಿ ದೇವತೆಗಳು ಸ್ವಾಗತಿಸಿದರು. ತಂದೆ
ಸಭಾಧ್ಯಕ್ಷನಾಗಿ ಕುಳಿತ ಹಾ ಈಶ ಇದ್ದಾನಲ್ಲ, ತಾನು ಈಶ ಸರ್ವೇಶ ಲೋಕೇಶ ಎಂಬ ಅಹಂಕಾರದಿಂದ ನನ್ನನ್ನು ಸ್ವಾಗತಿಸಲಿಲ್ಲ, ನನಗೆ ಗೌರವ ಕೊಡಲಿಲ್ಲ. ಹಾ ಗೌರವ ಕೊಡುವುದಕ್ಕಾದ್ರೂ ಬೇಕಲ್ವೋ? ಹಾ ಎಷ್ಟು ಗೌರವಿಸುವುದು ಬೇಡ, ಹಾ ಮಾತಿನಿಂದ ಗೌರವಿಸಬಹುದಿತ್ತಲ್ಲ. ಹಾ ಮಾವ ಬಂದಿರೋ, ಹೀಗೆ ಬನ್ನಿ ಕುಳಿತುಕೊಳ್ಳಿ ಅಂತ ಹೇಳಬಹುದಿತ್ತಲ್ಲ, ಅದನ್ನು ಅವನು ಹೇಳಲಿಲ್ಲ. ಹಾ ಹೋಗಲಿ, ಸನ್ನೆಯ ಮೂಲಕ ಒಂದು ಮುಗುಳನಗೆ ನಟರಾಜ ಎಂದು ಕರೆಸಿಕೊಳ್ಳುವ ಇವನಿಗೆ ಇಷ್ಟಾದರೂ ಅಭಿನಯದ ಕಲ್ಪನೆ ಬೇಡವೋ? ಹಾ ಗೌರವಿಸಿ ಗೊತ್ತಿಲ್ಲ, ಇನ್ನಿವನ ಆಚಾರ ವಿಚಾರ ಸರಿಯಾಗಿದೆಯೋ? ಮೊದಲಿಗೆ ಒಂದು ಸ್ನಾನವನ್ನೇ ಮಾಡುವುದಿಲ್ಲ, ಹಾ ಇನ್ನು ಜಪ ಅನುಷ್ಠಾನ ಕೇಳಲೇಬೇಡಿ. ಸ್ನಾನದ ಬದಲು ಮೈಗೆಲ್ಲ ಬೂದಿಯನ್ನು ಬಳೆದುಕೊಳ್ಳುತ್ತಾನೆ. ಇವನಿರುವುದು ಬದುಕಿದ್ದವರು ಹೋಗಲು ಭಯಪಡುವಂತಹ ಸ್ಥಳ ಸ್ಮಶಾನ. ಇವನ ಒಡನಾಟ ಭೂತ ಪಿಶಾಚಗಳದ್ದು. ಯಪ್ಪ, ಇಂಥವನಿಗೂ ಭಕ್ತರಿದ್ದಾರೆ ಸ್ವಾಮಿ. ಹಾ ಹೆಂಡ ಖಂಡವನ್ನು ನೈವೇದ್ಯವಾಗಿ ಅರ್ಪಿಸುತ್ತಾರೆ. ಅದನ್ನು ಇವನು ಪುಂಡನಂತೆ ತ್ರಿಶೂಲ ಹಿಡಿದು ಓಡಾಡುತ್ತಾನೆ. ಭಕ್ತರ ಪಾಲಿಗೆ ಇವನು ಮಹಾದೇವ. ಹಾ ಅಪ್ಪಾ, ಇಂಥವನಿಗೆ ನನ್ನ ಮಗಳನ್ನು ಕೊಟ್ಟನಲ್ಲ. ಹಾ ನನ್ನ ಮಗಳಿಗೆ ವರನನ್ನು ನೋಡುವ ಸಂದರ್ಭದಲ್ಲಿ ಅಪ್ಪ ಬ್ರಹ್ಮದೇವನನ್ನು ಕೇಳಿದೆ, ಹಾ ನನ್ನ ಮಗಳಿಗೆ ಸರಿಯಾದ ಜೋಡಿಯನ್ನು ಎಲ್ಲಿ ಸೃಷ್ಟಿ ಮಾಡಿದ್ದೀ ಎಂದು. ಅದಕ್ಕೆ ನನ್ನ ಅಪ್ಪ ಹೇಳಿದ, ನಿನ್ನ ಮಗಳಿಗೆ ರೂಪ ಗುಣ ನಡತೆಗೆ ಹೊಂದುವಂತಹ ಅವನ ಶಂಕರ ಅಭಯಂಕರ ಲಯಾಧಿಕಾರಿ ಮಹಾದೇವನೇ ಸರಿ ಎಂದ. ನನಗೂ ಸರಿ ಅನಿಸಿತು. ಹಾ ಹಾಗಾಗಿ ಬ್ರಹ್ಮದೇವ ತಂದೆ, ಶ್ರೀಮನ್ನಾರಾಯಣ ಅಜ್ಜ, ಈಶ ಅಲ್ಲಿಯನಾಗಿ ಬಂದರೆ ನನ್ನ ಸ್ಥಾನವು ಮೇಲೇರುತ್ತದಲ್ಲ ಎಂದು ಭಾವಿಸಿ ಕೊಟ್ಟೆ ಸ್ವಾಮಿ, ಕೊಟ್ಟೆ ಕೊಟ್ಟೆ ಕೊಟ್ಟು ಕೆಟ್ಟು ಹೋದೆ. ಇಂಥಲ್ಲಿ ನನಗೆ ಗೌರವ ಸಿಗದಲ್ಲಿ ನಾನು ಖಂಡಿತ ಇರುವುದಿಲ್ಲ ಎಂದು ಆ ಸಭೆಗೆ ಸಭಾಧ್ಯಕ್ಷರನ್ನಾಗಿದ್ದ ಈಶ್ವರನಿಗೂ ಆ ಸಭೆಗೂ ಧಿಕ್ಕಾರ ಹೇಳಿ ಹೊರಟು ಬಂದೆ. ಆಮೇಲೆ ಇದರಿಂದ ಮನನೊಂದ ನಾನು ಅಪ್ಪ ಬ್ರಹ್ಮದೇವರಲ್ಲಿಯೇ ಹೋಗಿ ನನ್ನ ಅಳಲನ್ನು ತೋಡಿಕೊಂಡೆ. ಅಪ್ಪ, ನನಗೆ ಸ್ಥಾನ ಇಲ್ಲ, ಮಾನ ಇಲ್ಲ ಎಂದು ಎಲ್ಲರೆದುರು ಅಪಮಾನವಾಯಿತು. ನನಗೂ ಒಂದು ಅಧಿಕಾರ ಕೊಡು ಎಂದೆ. ನನ್ನ ಮಾತಿಗೆ ಕಮಲಜ ಸಮಯಾನುಕೂಲ ನೋಡಿ ಕೊಡುತ್ತೇನೆ ಎಂದವನು ಈಗ ನನಗೊಂದು ಈಶತ್ವವನ್ನು ಕರುಣಿಸಿದ್ದಾನೆ. ಪ್ರಜಾಧೀಶ್ವರ ಇವನೀಶ್ವರ ಎಂಬುದಾಗಿ. ಹೇಗೋ ಅಧಿಕಾರ ಸಿಕ್ಕಿತಲ್ಲ, ಆದರೆ ಈ ಅಧಿಕಾರ ಸಿಕ್ಕಿದ ಸುದ್ದಿ ಪ್ರಚಾರವಾಗಬೇಕಲ್ಲ. ಹೇಗೆ ಹೇಗೆ ಯೋಚಿಸುತ್ತಾ ಇದ್ದೇನೆ. ವಿರಜಿಪೆಯಾಗವನ್ನು ವಿರಜಿಪೆಯಾಗ
ದಿಕ್ಪಾಲಕರು ಇಲ್ಲಿಯೇ ಹವಿಸನ್ನು ಉಣ್ಣಬೇಕು ಅಂತಹ ವ್ಯವಸ್ಥೆ ಮಾಡುತ್ತೇನೆ. ಮೂಲೆ ಮೂಲೆಯಲ್ಲಿರುವ ಬ್ರಾಹ್ಮಣರಿಗೆ ಆಮಂತ್ರಣ ಹೋಗಬೇಕು. ಬ್ರಾಹ್ಮಣರು ಸಂತೃಪ್ತರಾಗಿ ನಮ್ಮ ದಕ್ಷಿಣೆಯನ್ನು ಸ್ವೀಕರಿಸಿ ಆಶೀರ್ವಾದ ಮಾಡಿದರೆ ಅದು ನನಗೆ ಮಹತ್ ಕಾರ್ಯವನ್ನು ಸಾಧಿಸಿದಂತೆ. ಬೃಹಸ್ಪತಿಗಳನ್ನು ಕಂಡು ಮಾತನಾಡುತ್ತೇನೆ. ಇದು ಅವರೇ ಮುಂದಾಗಿ ನಿಂತು ನಮಿಸುವಂತಹ ಯಾಗವತ್ತರಿಂದ ಬೃಹಸ್ಪತಿ ಸವ. ಆದರೆ ಪ್ರಚಾರವಾಗಬೇಕಾದದ್ದು ದಕ್ಷಯಜ್ಞ ಎಂಬುದಾಗಿದೆ. ಆದರೆ ಈ ಯಾಗದ ವಿಶೇಷ ಏನು ಗೊತ್ತೋ? ಯಾಗದಿ ಭಾಗವಿಲ್ಲ ಶಂಕರನೊಬ್ಬನನ್ನು ಬಿಟ್ಟು ಅವನೇ ಹೇಳಿದನಲ್ಲ, ಆಮಂತ್ರಣ ಇಲ್ಲದೆ ಬರಬಾರದು ಎಂಬುದಾಗಿ. ಅದಕ್ಕಾಗಿ ಈ ವ್ಯವಸ್ಥೆ. ನಾನು ಕೈಲಾಸಕ್ಕೆ ಹೋಗುವುದೂ ಇಲ್ಲ, ಅವರನ್ನು ಯಾಗಕ್ಕೆ ಕರೆಯುವುದೂ ಇಲ್ಲ. ಮುದ್ದಿನ ಮಗಳು ದಾಕ್ಷಾಯಿಣಿಗೆ ನೋವಾಗಬಹುದು. ನನ್ನ ಎಲ್ಲ ಮಕ್ಕಳು ಬರುತ್ತಾರೆ, ಅವರಿಗೆ ಸ್ವಲ್ಪ ನೋವಾಗ್ತದೆ. ಆಗ್ಲಿ, ಏನು ಮಾಡುವುದು? ದೊಡ್ಡ ದೊಡ್ಡ ಸಾಧನೆಯನ್ನು ಮಾಡಬೇಕು ಅಂತಾದರೆ ಕೆಲವರಿಗೆ ನೋವಾದರೆ ಸಹಿಸಿಕೊಳ್ಳಬೇಕು. ನನಗೆ ನನ್ನ ದ್ವೇಷ ಸಾಧನೆಯೇ ಮುಖ್ಯ. ಹಾಗಾಗಿ ಈಶ್ವರನನ್ನು ಕರೆಯುವುದಿಲ್ಲ, ನಿರೀಶ್ವರ ಯಾಗವನ್ನು ಮಾಡುತ್ತೇನೆ. ನನಗೆ ಸ್ಥಾನ ಇಲ್ಲ, ಮಾನ ಇಲ್ಲ. ಯಾವ ದೇಶದ ದೊರೆ ಇವನು ಎಂಬುದಾಗಿ ಎಲ್ಲ ಕೇಳಿದ್ದಾನಲ್ಲ, ಈಗ ನಾನು ಅವನ ಸ್ಥಾನಮಾನವನ್ನು ತೂಗಿ ನೋಡುತ್ತೇನೆ. ಆಗಲೇ ನಿರ್ಧಾರವಾಗದು, ನಾನು ಹೆಚ್ಚೋ ಅವನು ಹೆಚ್ಚೋ ಎಂದು. ಎಲ್ಲಿ 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 ನಮ್ಮವರು ಯಾಗದ ಸಿದ್ಧತೆಯಾಗಬೇಕು. ಬನ್ನಿ ಬನ್ನಿ ವರಮಗ ಕೈಲಾಸ ಶಿಖರದಿ, ವರಮಗ ಕೈಲಾಸ ಶಿಖರದಿ, ಹರನರಸಿ ಕಂಡಾಗ ಕೌತುಕವೆರಸಿ ಭೂಸುರನೋರ್ವನನು ಬೆಸಗೊಂಡಳುಮೆ ಕರೆಸಿ. ಇದುವೇ ಎತ್ತರದ ಶಿಖರ, ಅದುವೇ ಹಿಮಗಿರಿ ರಜತಾದ್ರಿ ಎನ್ನುವ ಹಾಗೆ. ಸುತ್ತಲೂ ಕಣ್ಣು ಹಾಯಿಸಿದ ಹಾಗೆ ಶ್ವೇತವರ್ಣದಿಂದ ಶೋಭಿಸುತ್ತಿದೆ ಹಿಮಗಿರಿ.
ಅಂತಾದ್ರೆ ಶ್ವೇತವರ್ಣ ಸಂಕೇತ ಯಾವುದಕ್ಕೆ ಹೇಳಿ? ಶಾಂತಿಗಲ್ಲ. ಅಂತಹ ಶಾಂತಿಯ ಸಂಕೇತವಾದಂತಹ ಈ ಹಿಮಾದ್ರಿಯ, ಈ ಶಿಖರದ, ಈ ಕೈಲಾಸಗಿರಿಯ ಒಡೆಯನಾಗಿರುವಂತ ಪರಶಿವನ ಸತೀನ ದಾಕ್ಷಾಯಣಿ ಎನ್ನುವ ಹಾಗೆ ಸ್ವಾಮಿ ಎಂದಿನಂತೆ ಇಂತಲ್ಲ. ಯಾಕೆ ನನ್ನ ಮನಸ್ಸಿಗೆ ನನ್ನದೇ ಆದಂತಹ ಕಳವಳ ಎನ್ನುವಂಥದ್ದು ನನ್ನನ್ನ ಕಾಡುತ್ತಿದೆಯಲ್ಲ? ಯಾಕಾಗಿರಬಹುದು ಈ ರೀತಿಯಾದಂತಹ ತಳಮಳ, ಈ ರೀತಿಯಾದಂತಹ ಕಳವಳ? ಅದು ಈ ಹಿಮಗಿರಿಯಿಂದ ನೋಡ್ತಾ ಇದ್ದೇನೆ, ದೂರದಲ್ಲಿ ಕಣ್ಣು ಹಾಯಿಸಿದ ಹಾಗೆ ಇರುವೆಗಳ ಸಾಲಿನೋಪಾದಿಯಲ್ಲಿ ಸಾಗುತ್ತಿದ್ದಾರೆ. ಅಂತಾದ್ರೆ ಈ ಜನಪ್ರವಾಹವು ಯಾವ ಕಡೆಗೆ ಸಾಗುತ್ತಿದೆ ಎನ್ನುವಂತಹ ಕುತೂಹಲ ನನ್ನಲ್ಲಿ ಉಂಟಾಗ್ತಾ ಇದೆ. ಈ ಕುತೂಹಲಕ್ಕೆ ಪರಿಹಾರ ಬೇಕು ಅಂತಾದ್ರೆ ಏನ್ ಮಾಡಬೇಕು? ಅಲ್ಲಿಯವರೆಗಾಗಿ ಸಾಗಬೇಕು, ಅವರನ್ನ ಸಂಧಿಸಬೇಕು, ವಿಚಾರವನ್ನ ಪ್ರಸ್ತಾಪಿಸಬೇಕು, ಕೇಳಬೇಕು. ಅಲ್ಲಿಯವರೆಗಾಗಿ ಸಾಗಬೇಕು. ನೀವೇನು ಬೇಗ ಬಂದು ಬಿಡ್ತೀರಿ, ನಾವಿದನ್ನೆಲ್ಲ ಧರಿಸಿಕೊಂಡು ಬರುವುದು ಬೇಡವಾ? ಎಷ್ಟು ಹೊತ್ತಾಗ್ತದೆ? ಮತ್ತೆ ನಮ್ಮನ್ನೆಲ್ಲ ನೋಡ್ಬೇಕಾ ಬೇಡವಾ? ಏನು ಎಲ್ಲ ನೋಡ್ಕೊಂಡು ಏನ್ ಮಾಡುದು? ಹೋಗು ಹೋಗೋಣಲ್ಲ, ತಡ ಮಾಡುವುದಲ್ಲ. ನಮಸ್ಕಾರ ಮಾಡಿದ್ದೇನೆ, ಆಶೀರ್ವಾದ ಒಳ್ಳೆಯದಾಗಲಿ. ಚುಚ್ಚುದಲ್ವೇ? ನೀನು ಯಾವಲ್ಲೇ ಚುಚ್ಚುದು. ನೀನು ಕೂತ್ಕೋ ಅಂತಂದೇಳು, ತಡ ಮಾಡೋದು ಯಾಕೆ? ಭಕ್ತಿಯಿಂದ ನೀನು ಹೇಳಿದೆ ಅಂತ ಹೇಳಿ ಕೂತ್ಕೊಳ್ಳಿ. ಕೂತ್ಕೊಂಡಿದ್ದು ತಡ ತುಂಬು. ಹೌದು ಸ್ವಾಮಿ. ದಂಡ ಬ್ರಾಹ್ಮಣರೇ, ಸುತ್ತ ಕಣ್ಣು ಹಾಯಿಸಿ ಹಿಮಚ್ಛಾದಿತವಾದಂತಹ ಪ್ರದೇಶ, ಅಲ್ಲಿರುವಂತದ್ದು ಕಲ್ಲು ಹೌದು, ಅದರ ಮೇಲೇನಿದೆ ಹಿಮ ಇದೆ, ಹಿಮದ ಗಡ್ಡೆಗಳಿದ್ದಾವೆ ಅಂತ. ಆದ್ರೆ ತಂಪು ಎನ್ನುವುದು ಸಹಜ ಅಲ್ಲವೇ? ಹಾಗಲ್ಲ, ನೋಡ್ಲಿಕ್ಕೆ ಬಿಳಿ ಕಲ್ಲು ಕಲ್ಲಾಗಿರ್ಬೋದು ಅಂತ ಕೂತ್ಕೊಂಡೆ. ನೋಡು, ಈ ಬ್ರಾಹ್ಮಣರಿದಲ್ಲ ಬಿಸಿ ಎಷ್ಟಾದ್ರೂ ಆಗಿತ್ತು, ತಡ್ಕೊಳ್ಳಿಲ್ಲ. ಬಿಸಿ ಎಷ್ಟಾದ್ರೆ ತಂಪಾಗುದಿಲ್ಲ, ತುಂಬ ಆಗುದೇ ಇಲ್ಲ. ಈಗ ಕುಳಿತುಕೊಳ್ಳಿಕ್ಕೆ ವ್ಯವಸ್ಥೆ ಏನು ಮಾಡುದು ಅಂತ ಇರ್ರಿ, ನಾನು ವ್ಯವಸ್ಥೆ ಮಾಡ್ಬೋದು. ಏಕಂದ್ರೆ ನನ್ನ ವ್ಯವಸ್ಥೆ ಮಾಡ್ಕೊಳ್ಳಿಕ್ಕೆ ಗಂಟು ಹೇಳು, ನೀನು ತೊಂದರೆ ಹೇಳು. ಹೌದಾ ಬ್ರಾಹ್ಮಣರೇ? ನೋಡಿ ಆಶ್ಚರ್ಯ ಆಗ್ತಾ ಇದೆ. ಹೌದಾ ಬ್ರಾಹ್ಮಣರೇ? ಕೂತ್ಕೊಳ್ಳಿ ಬಾ. ಅವಲಿಂದ ಬಂದಿರಯ್ಯ ಭೂಮಿ ದೇವಾ, ಯಾವಲಿಂದ ಬಂದಿರಯ್ಯ, ಯಾವಲಿಂದ ಬಂದಿರಯ್ಯ ಭೂಮಿ ದೇವಾ, ಯಾವಲಿಂದ 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 ಬಂದಿರಯ್ಯ ಭೂಮಿ ದೇವಾ, ಶತ ಸಾವಿರವು ಉಪುದಲ್ಲಿ ಭೂಮಿ ದೇವಾ, ಶತ ಸಾವಿರವು ಸಾವಿರವು ಉಪುದಲ್ಲಿ ಭೂಮಿ ದೇವಾ.
ಗೂಡಿಕೊಂಡು ಪೋಪ ಕಾರ್ಯವೇನು ಭೂಮಿ ದೇವ ಯಾವ ಕಡೆ? ಗೂಡಿಕೊಂಡು ಪೋಪ ಕಾರ್ಯವೇನು ಭೂಮಿ ದೇವ ಯಾವ ಕಡೆ? ಆವಲಿಂದ ಬಂದಿರಯ್ಯ ಯಾವಲಿಂದ ಬಂದಿರಯ್ಯ ಭೂಮಿ ದೇವ ಯಾವಲಿಂದ ಬಂದಿರಯ್ಯ ಭೂಮಿ ದೇವ ಬ್ರಾಹ್ಮಣವೇ, ಓ, ಮೊದಲಾಗಿ ನಿಮ್ಮ ಪಾದಾರವಿಂದಕ್ಕೆ ಹಾ. ನಮಸ್ಕಾರ. ಒಳ್ಳೆಯದಾಗಿ ಒಳ್ಳೆಯದಾಗಿ. ಯಾಕಕ್ಕೆ ಓ, ಲೋಕ ನುಡಿಯಲ್ಲಿ ಒಂದು ಮಾತಿದೆ, ಏನು? ಕಣ್ಣಿಗೆ ಕಾಣುವ ದೇವರು ಯಾವುದು ಕೇಳಿದರೆ ಹಾ. ಬ್ರಾಹ್ಮಣರು ಎನ್ನುವ ಹಾಗೆ. ಹೌದಪ್ಪ. ಅದಕ್ಕೆ ಭೂಮಿ ದೇವ. ಹಾ. ಹಾ. ಕೆಲವರು ಹಾಗೆ ತಿಳಿದಿದ್ದಾರೆ. ಆ, ಹಾ. ನಿಮ್ಮ ಗುರಿ ತಡಿಲಿಕ್ಕೆ ಬಹಳ ಹಾ. ಸುಲಭ. ಹೌದು. ಯಾಕೆ? ಹಾ. ತಲೆಯಲ್ಲಿ ಜುಟ್ಟು, ಹಾ. ಕೈಯಲ್ಲಿ ಹಾ. ದರ್ಬೆಯ ಕಟ್ಟು, ಹಾ. ಕೈಯಲ್ಲಿ ಗಂಟು, ಹಾ. ಅಷ್ಟು ಮಾತ್ರ ಅಲ್ಲ, ಹಾ. ಕಾಲಿನಲ್ಲಿ ಮೆಟ್ಟು. ಹಾ. ಇವೆಲ್ಲ ಯಾವುದರ ಸಂಕೇತ? ಬ್ರಾಹ್ಮಣರು ಎನ್ನುವ ಹಾಗೆ ಇದು ನಮ್ಮ ಗುಟ್ಟು ಅಲ್ವೇ? ಹಾ. ಅಂತಾದ್ರೆ ಹಾ. ನನ್ನ ಪಾಲಿಗೆ ಆಶ್ಚರ್ಯ ಏನು? ಯಾಕೆ? ಸಹಜ ಆಶ್ಚರ್ಯ ಅಲ್ಲ. ಏನು? ಬ್ರಾಹ್ಮಣರು ಹಾ. ಶುಭ ಕಾರ್ಯಕ್ಕೂ ಬೇಕು, ಹೌದಪ್ಪ. ಅಪರ ಕ್ರಿಯೆಗಳಿಗೂ ಬೇಕು. ಶುಭ ಕಾರ್ಯಕ್ಕೂ ಬ್ರಾಹ್ಮಣರು ಬೇಕು, ಅಪರ ಕ್ರಿಯೆಗಳು ಕ್ರಿಯೆಗೂ ಬೇಕು, ಅಂತ ಹುಟ್ಟುವುದಕ್ಕೂ ಬೇಕು, ಸಾಯೋದಕ್ಕೂ ಬೇಕು. ಹುಟ್ಟಿದ್ರೆ ಹಾ. ಅಥವಾ ಒಳ್ಳೆಯ ಕಾರ್ಯಕ್ಕೆ ಶುಭ ಕಾರ್ಯಕ್ಕೆ ಹಾ. ಬ್ರಾಹ್ಮಣರು ಕುಟುಂಬ ಸಮೇತವಾಗಿ ಹೋಗುವುದಿಲ್ಲ, ಹಾ. ಓರ್ವರಾಗಿ ಹೋಗ್ತಾರೆ. ಹೌದು. ಅದೇ ಹಾ. ಅಪರ ಕಾರ್ಯಗಳಿಗೆ ಓರ್ವರಾಗಿ ಹೋಗ್ತಾರೆ. ಓರ್ವರ. ಶುಭ ಕಾರ್ಯಗಳಿಗೆ ಹಾ. ಎಲ್ಲರೂ ಕೂಡಿ ಹೋಗ್ತಾ ಇದ್ದೀರಿ. ಎಲ್ಲರೂ ಕೂಡ ಹೋಗ್ತದೆ. ನೀವು ಒಬ್ಬರು ಹೋಗ್ತಾ ಇಲ್ಲ, ಇಲ್ಲ. ಸಕುಟುಂಬ ಸಮೇತರಾಗಿ ಸಪರಿವಾರವಾಗಿ ಹೋಗ್ತಾ ಇದ್ದೀರಿ. ಹಾ. ಸುತ್ತಲೂ ಕಣ್ಣು ಹಾಯಿಸಿದ ಹಾಗೆ ಬ್ರಾಹ್ಮಣರ ಹಿಂದೆ ಕಾಣುತ್ತಾ ಇದ್ದೀರಿ. ಹೌದು. ಆದ್ರೆ ಹಾ. ಹೊರಟದ್ದು ಎಲ್ಲಿಗೇನು ಕುತೂಹಲ ಹೇಳ್ತೀರಾ? ಅಲ್ಲ, ನಾವು ಎಲ್ಲಿ ಹೋಗ್ತೇವೆ ಅಂತ ನೀವು ಹೇಳ್ಬೇಕಾ? ದಕ್ಷಿಣ ಯಾಗಕ್ಕೆ ನಾವು ಹೋಗುವಮ್ಮ ದಕ್ಷಿಣ ಯಾಗಕ್ಕೆ ನಾವು ದಕ್ಷಿಣ ಯಾಗಕ್ಕೆ ನಾವು ದಕ್ಷಿಣ ಯಾಗಕ್ಕೆ ನಾವು ಹೋಗುವಮ್ಮ ಹೋಗುವಮ್ಮ ಬಹು ದಕ್ಷಿಣಗಳ ನೀವರಂತೆ ಕೇಳಿರಮ್ಮ ಬಹು ದಕ್ಷಿಣಗಳ 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 ಇವರಂತೆ ಕೇಳಿರಮ್ಮ ದಕ್ಷಿಣಗಳ 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 ನೀವರಂತೆ ಕೇಳಿರಮ್ಮ ದಿದ್ದಿತೋ ತಗಿಟ್ಟ ಲಕ್ಷ ಸಂಖ್ಯೆ ಧನದ ರಾಶಿ ಬೆಟ್ಟವಮ್ಮ ಲಕ್ಷ ಸಂಖ್ಯೆ ಧನದ ರಾಶಿ ಬೆಟ್ಟವಮ್ಮ ನಮ್ಮ ಅಪೇಕ್ಷೆಗಳ ಇವರಂತೆ ಒಪ್ಪೆವಮ್ಮ ನಮ್ಮ ಅಪೇಕ್ಷೆಗಳ ಇವರಂತೆ ಒಪ್ಪೆವಮ್ಮ ಆ
ಎಂತಂದೆ ಮಹಾಲಕ್ಷ್ಮಿ? ಸಾವಾರಿಸಿಕೊಳ್ಳಿ ಎಂದೆ. ಅಲ್ವೇ? ಅಲ್ಲ ಅಲ್ಲ, ಇನ್ನು ನಾನು ಬೇಸರ ಆಗ್ತೀನಿ. ಇಲ್ಲಪ್ಪ, ಖಂಡಿತವಾಗ್ಲೂ ಇಲ್ಲ. ನನಗೆ ನಿನಗೆ ಬೇಸರ ಆಗಿಲ್ಲ ಅಂತ ನೀ ಹೇಳ್ತೇನಮ್ಮ. ಬಹಳ ಖುಷಿಯಾಗಿ ಹೇಳಿದ್ರು, ಸಾವಾರಿಸಿಕೊಳ್ಳಿ. ಸುಧಾರಿಸಿಕೊಳ್ಳಿ. ಹಾಗೆ ಹೇಳೋದು. ಪಾಪ ಸಾವಾರಿಸಿಕೊಳ್ಳಿ ಅಂತ ಹೇಳೋದು. ತಿಳಿಯದೇ ಆಡುವಂತ. ಸಾವಾರಿಸಿಕೊಳ್ಳಿ ಅಲ್ಲ, ಸುಧಾರಿಸಿಕೊಳ್ಳಿ. ಲಕ್ಷ್ಮಿ ಚಂದ. ಅನ್ಯತ ಭಾವಿಸುವ ಹೇಳು. ಹೊರಟದ್ದು ಎಲ್ಲಿಗೆ ಎನ್ನುವ ಹಾಗೆ. ನಾವು ಹೋಗುದು ಅಂತದ್ದಲ್ಲ, ಮತ್ತೆ ದೊಡ್ಡ ಯಜ್ಞ. ಯಾಗಕ್ಕಾಗಿ ಹೊರಟವರು. ಹಿಂದೂ ನಾವು ವರ್ಷದಿಂದ ಯಜ್ಞವನ್ನು ನೋಡಿದ್ವಿ. ಶುಭ ಕಾರ್ಯ. ಬಹುಶಃ ಎಲ್ಲರೂ ಗಂಡ ಹೆಂಡತಿರೆಲ್ಲ ಸೇರ್ತಾರೆ ಹೋಗ್ತಾ ಇದ್ದಾರೆ ಅಂದ್ರೆ ಶುಭ ಕಾರ್ಯಕ್ಕೆ ಮುಂದೆ ಆಗ್ತಾ. ಹಾಗೆ ನೀವು ತಿಳಿದಂತೆ ದೊಡ್ಡ ಯಾಗಕ್ಕಾಗಿ ಹೋಗ್ತಿದ್ದೇವೆ. ಯಾಗ ಅಂದ್ರೆ ಏನು? ಯಜ್ಞ ಇದನ್ನು ನೋಡ್ಬೇಕು. ಯಜ್ಞದ ಮಂದಿರ ನೋಡ್ರೆ ಒಂದು ದೊಡ್ಡ ಅಂತ ಯಜ್ಞ. ಅಷ್ಟೆಲ್ಲ ಮತ್ತೆ ಯಜ್ಞದ ಮುಂದೆ ಒಂದು ಗುಡ್ಡ. ಯಾವುದರ ಗುಡ್ಡ? ಕಲ್ಲು ಮುಳ್ಳಿನೊಂದು ಗುಡ್ಡ ಅಲ್ಲ, ಮತ್ತೆ ಹಣದ ರಾಶಿ, ಧನದ ರಾಶಿ. ದನಕ್ಕೆ ಬಾಲ ಉಂಟಲ್ಲಿ. ದನಕ್ಕೆ ಯಾವಾಗಲೂ ಬಾಲ ಇದೆ. ಅಲ್ಲ, ದನಕ್ಕೆ ಬಾಲ ಉಂಟು ಹೇಳ. ನೋಡು, ದನಕ್ಕೆ ಯಾವಾಗಲೂ ಬಾಲ ಇದೆ. ಇಲ್ಲಿ ಧನ ಅಂದ್ರೆ ಹಣ, ಹಣಕ್ಕೂ ದನಕ್ಕೂ ಬಾಲ ಇದೆ. ಯಾಕೆ ರಾಶಿ ಹಾಕಿದ್ದಾರೆ? ಯಾಕೆಂದ್ರೆ ಸಾಮಾನ್ಯ ಯಜ್ಞ ಅಲ್ಲ. ಬಂದವರು ಎಲ್ಲರೂ ಪ್ರತಿಯೊಬ್ಬರಿಗೂ ಹಿಡಿದು ಬಾಜದು ಕೊಡು, ಹಿಡಿದು ಬಾಜದು ಕೊಡು, ಸಾಕ ಸಾಕ. ಇಷ್ಟೊಂದು ವೈಭವೋಪೇತವಾದಂತಹ ಯಾಗವನ್ನ ಮಾಡ್ತಾ ಇದ್ದಾರಂತಾದ್ರೆ ಆತನು ಖಂಡಿತವಾಗಿ ಸಾಮಾನ್ಯನವನಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಅಸಾಮಾನ್ಯನೇ. ಅಸಾಮಾನ್ಯನಂತಾದ್ರೆ ಯಾರು ಸ್ವಾಮಿ ಅಲ್ಲ, ಅವ್ರು ಕೇಳ್ತಾರಂತೆ, ನೀವು ಕೊಟ್ಟ ಸಾಕೆ, ನಿಮಗೇನಾದ್ರು ಅಪೇಕ್ಷೆ ಇದೆಯೇ, ಏನಾದ್ರು ಕೇಳಿ. ಕುಬೇರನ ಬೀಗ ಮುದ್ರವನ್ನೇ ಮಾಡದವನು. ಮತ್ತೆ ವರ್ಷ ನಾನು ಹಿಂದಿದ್ದ ಯಾಗವನ್ನು ನೋಡಿದ. ಇಂತಹ ವಿಚಾರವನ್ನು ಕೇಳುವಾಗ ನನ್ನಲ್ಲಿ ಕುತೂಹಲ ಹೆಚ್ಚಾಗ್ತಾ ಇದೆ. ಯಾರು ಎನ್ನುವ ಹಾಗೆ. ಯಾರು ಅಂತ ಕೇಳೋದಿಲ್ಲ. ಹೌದು, ಅದು ಯಾರಂತದ್ದು ಯೋಚನೆ ಮಾಡೋರು? ಪ್ರಾಚೀನ ಬಕ್ರಿ. ಪ್ರಾಚೀನ ಬಕ್ರಿ. ನೀನು ಬಕ್ರಿ? ಪ್ರಾಚೀನ ಬಕ್ರಿ ಅಲ್ಲವೇ ಅಮ್ಮ? ಅಂತಿದ್ದವನಲ್ಲ, ಪ್ರಾಚೀನ ಬರುಹಿ. ಪ್ರಾಚೀನ ಬರೆಯಲಿರುವಂತ ದಕ್ಷ ಪ್ರಜಾಪತಿ ಮಾಡುತ್ತದೆ ಯಜ್ಞಕ್ಕೆ ನಾವೆಲ್ಲ ಹೋಗ್ತಾ ಇದ್ದೇವೆ. ಯಾರು? ದಕ್ಷ ಪ್ರಜಾಪತಿ. ದಕ್ಷ ಪ್ರಜಾಪತಿ ಮಾಡುವಂತಹ ಯಾಗ. ಏನಮ್ಮ ಇದು? ದಕ್ಷ ಪ್ರಜಾಪತಿ ನಿನ್ನ ಮನಸ್ಸಿಗೆ ಬದಲಾಗ್ತಾ ಇದೆಯಲ್ಲ ಮಹಾಲಕ್ಷ್ಮಿ. ಇವಳು ಅವಳೇ ಅಲ್ಲವೇ? ಅರಿಯಲವರ ಮಗಳಲ್ಲವೇ ನೀವು ಅಮ್ಮ. ಅರಿಯಲವರ ಮಗಳಲ್ಲವೇ, ಅರಿಯಲವರ ಮಗಳಲ್ಲವೇ ನೀವು ಅಮ್ಮ. ನೀವು ಅಮ್ಮ ಹೋಗದಿರುವ ಕಾರಣಗಳೇನು ಹೇಳಿರಮ್ಮ. ಹೋಗದಿರುವ ಕಾರಣಗಳೇನು ಹೇಳಿರಮ್ಮ. ಮರೆತರೋ ನಿಮ್ಮನು ಕರೆಯ ಎನಿದಮ್ಮ. ಮರೆತರೋ ನಿಮ್ಮನು ಕರೆಯ ಏನಿದಮ್ಮ. ಅದ ಇರಲೆಮ್ಮ ಸಂಗಡ ಬನ್ನಿ ಹೋಗುವಮ್ಮ. ಅದ ಇರಲೆಮ್ಮ ಸಂಗಡ ಬನ್ನಿ ಹೋಗುವಮ್ಮ. ಇಷ್ಟೊಂದು ಮಾತನಾಡ್ತಿರುವಾಗ ಬಹಳ ಉಲ್ಲಾಸಭರಿತವಾಗಿ ಕಾರ್ಯಕ್ರಮದ ಪರವಾಗಿಲ್ಲ ಕೇಳ್ತಿದ್ದಿಲ್ಲಮ್ಮ. ನಿಜ. ಯಾವಾಗ ನಾನು ಪ್ರಾಚೀನ ಬರೆಯಲ್ಲಿ ದಕ್ಷ ಪ್ರಜಾಪತಿ ಮಾಡ್ಕೊಳ್ಳುವಂತಹ ಯಾಗ ಅಂತ ಕೇಳಿದಾಗ ನನ್ನ ಮನಸ್ಸೇ ಬದಲಾಯ್ತಲ್ಲ. ಹೌದು. ನೀನು ಅವಳೇ ಅಲ್ಲ? ಯಾರು? ಅವಳೇ ಅಲ್ವಾ? ಶಮಂತನ ಮಗಳು ಕಾವೇರಿ ಅಲ್ಲ ಅವಳು? ನೀನು ಕಂಡವರೆಲ್ಲ ಶಮಂತನ ಮಗ ಕಾವೇರಿ. ಶಮಂತ ನೆನಪಾಗುದೆ. ಹೌದು, ಶಮಂತ ಇರ್ಬೋದು, ಆದ್ರೆ ಇವತ್ತು ಶಮಂತ ಅಲ್ಲ, ಕಾವೇರಿನೂ ಅಲ್ಲ. ನೀನು ಅಪ್ಪನ ಮಗಳೇ ಅಲ್ಲ? ಜಗತ್ತಿನ ಅಪ್ಪನ ಮಗಳು. ಹಾಗಲ್ಲ ಅಂದ್ರೆ ಅಪ್ಪನ ಮಗಳು ಅಂದ್ರೆ ಹಾಗಲ್ಲ. ಈ ದಕ್ಷ ಪ್ರಜಾಪತಿಯ ಮಗಳ ಅಂತ ನೀನು ನಾನೇ ದಾಕ್ಷಾಯಿಣಿ. ದಾಕ್ಷಾಯಿಣಿ ನೀನು. ಹಾಗಾದ್ರೆ ನಾವೆಲ್ಲ ಹೋಗಿರೋ ಕೂಡಲೇ ನೀನು ತಂದೆಯ ಮನೆ ಯಾಗಶಾಲೆಯಲ್ಲಿದ್ದು ಬರೋರೆಲ್ಲ ಪೂರ್ಣ ತುಂಬ ಸ್ವಾಗತವನ್ನು ಮಾಡ್ಬೇಕಂತ ನೀನು
ಹೇಳಿದಲ್ಲ, ಯಾಕೆ ಅಂತ ನಾನು ಕೇಳಿಕ್ಕಿಲ್ಲ. ಬಹುಶಃ ನಿನಗೆ ಹೀಗೂ ಇರ್ಬೋದು. ಕಾರ್ಯಕ್ರಮ ಹೊತ್ತರಲ್ಲಿ ನಾವು ಆತ್ಮೀಯವಾಗಿ ಬೇಕಾದವ್ರನ್ನೇ ಮರಿತೇವೆ. ಆದ್ರೆ ಏನ್ ತೊಂದರೆ ಇಲ್ಲಮ್ಮ. ಒಂದು ವೇಳೆ ಕರೆ ಬರದಿದ್ರು ಸಹಿತ ನಾವು ಅಲ್ಲಿಗಾಗಿ ಹೋಗ್ತಿದ್ದೀವಿ. ಬಲ್ಲವರು ಹೇಳ್ತಾರಲ್ಲ, ಏನು ತವರ ಮನೆಯಲ್ಲಿ ಮಾಡುವಂತಹ ದೇವತಾ ಕಾರ್ಯಕ್ರಮಕ್ಕೆ, ಊರಿನ ದೇವಸ್ಥಾನದಲ್ಲಿ ನಡೆಯುವಂತಹ ಕಾರ್ಯಕ್ರಮಕ್ಕೆ ಕರಿಲೇಬೇಕು ಅಂತಿಲ್ಲ. ನಿಜಸ್ವ ನೀವು ಹೇಳಿದ ಹಾಗೆ ನನ್ನ ಪಾಲಿಗೆ ಆಮಂತ್ರಣ ಎನ್ನುವಂತದ್ದಿಲ್ಲ. ಹಾಗಂತ ಹೇಳಿ ನಾನೇ ಹೋಗುವುದು ಸರಿಯಾಗುವುದಿಲ್ಲ. ಯಾಕೆ ಒಮ್ಮೆ ನಿಮ್ಮನ್ನ ಗಮನಿಸಿಕೊಳ್ಳಿ. ಸಕುಟುಂಬ ಸಮೇತರಾಗಿ ಹೋಗ್ತಾ ಇದ್ರಿ ಅಂದಾಗ ನನ್ನ ವಲ್ಲಭನಾಗಿರುವಂತಹ ಈಶನ ಜೊತೆಗೂಡಿ ಅಲ್ಲಿವರೆಗಾಗಿ ಬಂದು ಸೇರ್ತೀನಿ. ನಾನು ಹೋಗ್ತಿದ್ದೇನೆ. ಹೌದು, ನೋಡಿದೆ ಇವು ಯಾರು ಅಂತೇಳಿ? ಇವಳು ಮಹಾಲಕ್ಷ್ಮಿ. ನಿಮಗೇನಾಗಬೇಕು? ಮಹಾಲಕ್ಷ್ಮಿ ಇವಳು ನನ್ನ ಮಗಳು. ತಮ್ಮ ಬಾಯಲ್ಲಿ ನೀರ ಏನಿದೆ? ಇವಳು ನನ್ನ ಮೂರನೇ ಹೆಂಡತಿ. ಮೂರನೇ ಹೆಂಡತಿ? ಮೊದಲನೇ ನೋಡು, ಮೊದಲೊಂದು ಮದುವೆಯಾದ ಕೆಲವೇ ಒಂದು ವರ್ಷದಲ್ಲಿ ಒಂದು ಮಗುವನ್ನು ನನ್ನ ಕೈಗಿತ್ತು ಶಿವನ ಪಾದವನ್ನು ಹೇರಿಕೊಂಡೆ. ಆಮೇಲೆ ಆ ಮಗುವನ್ನು ನೋಡ್ಬೇಕಲ್ಲ, ಮಗುವಿಗೆ ಒಬ್ಬರು ಜವಾಬ್ದಾರಿ ಬೇಕಲ್ಲ ಮತ್ತು ದೃಷ್ಟಿಯಿಂದ ಇನ್ನೊಂದು ಮದುವೆಯಾದ ಕೇವಲ 3 ತಿಂಗಳಲ್ಲಿ ನಾನು ಪೂಜೆ ಮಾಡುತ್ತಿರುವ ಸಂದರ್ಭದಲ್ಲಿ ಬಂದ್ರು, ಭಟ್ರೆ ಹೆಣ ಬಾವಿಲಿ ಅಂತ. ಆಶ್ಚರ್ಯ ನನಗೆ. ನಾನು ಪೂಜೆ ಮಾಡ್ತಾ ಇದ್ದೀನಿ, ಭಟ್ರೆ ಹೆಣ ಹೇಗೆ ಬಾವಿಲಿ ಅಂತ ಕೇಳಿದೆ. ಮತ್ತೆ ಆಗ ಹೇಳಿದ್ರು, ನೋಡೋಣ ಇವರೆಲ್ಲ ಹೇಳ್ತಾರೆ ಅಂತ ಹೇಳಿ ಬಾವಿ ಅಂತ ನೋಡಿ ಹೋದಾಗ ನನ್ನ ಹೆಂಡತಿ ಹೆಣವಾಗಿ ಬಿದ್ದಿದ್ದಾಳೆ. ಏನ್ ಮಾಡೋಣ, ಇನ್ನು ಹೊಸಗೋಸು ಈ ಮಗುವನ್ನು ನೋಡ್ಬೇಕಲ್ಲ ಅನ್ನೋ ದೃಷ್ಟಿಯಿಂದ ಏನ್ ಮಾಡ್ಬೇಕು ಅಂತ ಚಿಂತೆ ಮಾಡ್ತಿರುವಾಗ ಒಂದು ಮದುವೆ ಕಾರ್ಯಕ್ರಮಕ್ಕೆ ಅವಾಗ ಹೋಗಿದ್ದೆ. ಹೋದಂತ ಸಂದರ್ಭ ಮಂಗಲಾಷ್ಟಕವನ್ನ ಹೇಳ್ತಿರುವಂತ ಸಂದರ್ಭದಲ್ಲಿ ನಾನು ಮಂಗಲಾಷ್ಟಕವನ್ನ ಹೇಳ್ತಾ ಇರುವಾಗ ನಾನು ಮಧ್ಯದಲ್ಲಿ ಕೆಮ್ಮು ಬಂತು. ಸಹಜವಾಗಿ ಸಹಜ ಬರ್ತಲ್ಲ. ಕೆಮ್ಮು ಬಂದದೆ ತಡ ಎದುರು ಒಂದು ಹೆಂಗಸು ಕೂತ್ಕೊಂಡೆ ಅಂತ ಹುಡುಗಿ ಕೂತ್ಕೊಂಡಿದ್ದಾಗ ಅದು ನೋಡ್ತೀನಿ, ನಾನು ಕೆಮ್ತಾ ಇರುವಾಗ ಹಾಡ್ತಾ ಆಯ್ತು. ಅದು ಹಾಡುವಾಗ ನಾನು ಕೆಮ್ಮದೆ, ನನ್ನ ಕೆಮ್ಮು ಅದು ಹಾಡು ಅಂದಾಯ್ತು. ನಾವೆಂಬುದು ಇವತ್ತೊಂದು ಹಾಡೇ ಇಲ್ಲ, ಹಾಡಿರ್ತೀನಿ ಇವತ್ತೊಂದು ಆದ್ರೆ ನಿಮ್ಮೊಂದು ಅವಕಾಶ ಕೊಡೋಣ. ಅಲ್ಲ, ಒಂದು ಮಾತು, ಅಂದು ಹಾಡು ಕೆಮ್ಮು ಸೇರಿ ನಾವು ಅಂದಾಗ ನಮ್ಗೆ ಹೆಣ್ಣು ಸಿಗುದೇ ಕಷ್ಟ. ಹಾಗಿದ್ದಾಗ ಏನಾದ್ರು ಇವತ್ತೇನಾದ್ರು ಮತ್ತೆ ಬದಲಾವಣೆ ಆದ್ರೆ ಮತ್ತೆ ಹಾಗೇನಾಗ್ಲಿಕ್ಕಿಲ್ಲಲ್ಲ. ಹಾಡು ಹೇಳ್ತೇ ಹಾಡು ಭಾಳ ಚಂದ ಅಂತ. ಮಹಾಲಕ್ಷ್ಮಿ ಅಂದ್ರೆ ಮಹಾಲಕ್ಷ್ಮಿ ಹೇಳ, ಸರಿಯಾಗಿ ಹೇಳ. ಆಲಕ್ಕೆ ಹೂವಿಲ್ಲ, ಸಾಲಕ್ಕೆ ಕೊನೆಯಿಲ್ಲ, ಜಾಲಿಯ ಮರವು ನೆರಳಲ್ಲ, ಜಾಲಿಯ ಮರವು ನೆರಳಲ್ಲ, ನನಗೆ ಗಂಡನ ಮನೆಯಲ್ಲಿ ಸುಖವಿಲ್ಲ. ಅಲ್ಲ ಹಾಡು ಅಲ್ಲ, ಎಂತ ಕಥೆ ಅಂತ ಹೇಳಿ ಗಂಡನ ಮನೆಯಲ್ಲಿ ಸುಖ ಇಲ್ಲ ಅಂತ ಯಾರು ಕೇಳಿ ಹೇಳ್ತಾರೆ. ಅಲ್ಲ, ಮತ್ತೆ ಸಾಹಿತ್ಯ ಬದಲಾಯ್ತಾ? ಸಾಹಿತ್ಯ ನೀವು ಹೇಳೋದು ಬದಲಾಗಿದೆ. ಸಾಹಿತ್ಯ ಸರಿ. ಗಂಡನ ಮನೆಯಲ್ಲಿ ಸುಖವಿಲ್ಲ ಅಲ್ಲ, ತಂದೆಯ ಮನು ಸ್ಥಿರವಲ್ಲ ಎಂಬುದಾಗಿ ಹಾಡು. ನೀನು ಬದಲಾವಣೆ ಮಾಡಿ ಗಂಡನ ಇಷ್ಟೊಂದು ಆತ್ಮೀಯತೆಯಿಂದ ಚಂದವಾಗಿ ನೋಡ್ತಿರುವಂತ ನಾನು ಮಹಾಲಕ್ಷ್ಮಿ ರೀತಿಯಲ್ಲಿ ನೋಡ್ತಿದ್ದೀನಿ. ಗಂಡನ ಸ್ಥಿರವಂತ ಹೇಳ್ತೀಯಾ? ಇನ್ನು ಒಂದು ಮಂಗಳ ಮಾಡಿಸ್ತೇನೆ. ಆಯ್ತು, ಮಂಗಳ ಹೇಳು ಸರಿಯಾಗಿ ಹೇಳು. ಹೇಳು ಸುದ್ದಿನ ಹೇಳು. ಅಲ್ಲ, ಎತ್ತುವೇನಾ 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 ಅಂದ್ರೆ ಎತ್ತು ಇದು ನೀನು ಎತ್ತು. ಎತ್ತುವೇನಾ ಮುತ್ತಿನ ಆರತಿ ಎತ್ತುವೆ. ಮತ್ತೆ ಹಾಗೆ ಹೇಳುವುದು ಏನ್ ಮಾಡ್ತಿದ್ದಾಳೆ ಅವಳು? ಅವರಿಗೆ ನಮ್ಮ ಭಾವ ಅರ್ಥ ಆಗುದಿಲ್ಲ. ಭಾವನೆ ಅರ್ಥ ಆಗುದಿಲ್ಲ. ಭಾವ ಅರ್ಥ ಆಗೋದ್ರೆ ಏನು ಭಾವ ಆಗ್ತದೆ ನಿಮ್ಮನ್ನ ದಕ್ಷ ಮಾಡುವಂತಹ ಯಾಗದಲ್ಲಿ ಸಂಧಿಸುತ್ತೇನಂತೆ. ಅಮ್ಮ, ದಕ್ಷ ಪ್ರಜಾಪತಿಯ ಮಗಳು ನೀವು, ಎಷ್ಟಂದ್ರು ಕುಬೇರನ ಮಗಳು ನೀವು ಅಲ್ಲಿ ಬರ್ತಿದ್ದೀರಾ? ನಮ್ಮದೊಂದು ವಿನಂತಿ, ಏನು? ಬಡ ಬ್ರಾಹ್ಮಣ ನಾನು, ನನ್ನ ಹೆಂಡತಿನ ಚಂದವಾಗಿ ನೋಡ್ಕೊಂಡಿದ್ದೇನೆ. ಇನ್ನು ಚಲೋ ಮಾಡ್ಕೊಳ್ಳುವಾಗ ನಿಮ್ದೇನಾದ್ರೂ ಸಹಕಾರ ಖಂಡಿತವಾಗಿ ನಿಮ್ಮನ್ನ ಗುರುತು ಹಿಡಿದು ನಿಮಗೆ ಬೇಕಾದಂತಹ ಎಲ್ಲಾ ರೀತಿ ವ್ಯವಸ್ಥೆಯನ್ನು ನಾನು ಮಾಡ್ತೇನೆ. ಮತ್ತೆ ನನ್ನ ಗುರುತು ಹಿಡಿದು ಹೇಗೆ?
ನಾನು ಕೆಮ್ಮಲ ಅಲ್ಲಿ. ನಾನು ಹಾಡ್ತೇನೆ. ನೀವು ಹಾಡ್ತೀರಿ. ನಾನು ಹಾಡ್ತೇನೆ. ಆಯ್ತು, ಇವೆರಡು ಸಂಕೇತಗಳು ನಿಮಗೆ ಗೊತ್ತಿದೆ. ಅಲ್ಲ, ನಾನು ಕೆಮ್ಮುವಾಗ ಮತ್ತೊಬ್ಬರು ಯಾರು ಕೆಮ್ಮಿದ್ರೆ ಮತ್ತೇನ್ ಮಾಡ್ತೀರಿ? ನಾನೇ ನಿಮ್ಮನ್ನು ಗುರ್ತಾಡ್ತೇನೆ. ಗುರ್ತಿಡಿದ್ರೆ ಹಾಗೆ ಬಟ್ಟೆ ಸೀರೆ ಕೊಡು. ಬಟ್ಟೆ ಸೀರೆ ಹಾ. ಹಾಗೆ. ಎಂತಹ ವಿಚಾರವನ್ನ ಕೇಳ್ತಾ ಇದ್ದೀನಿ ಬ್ರಾಹ್ಮಣರ ಬಾಯಲ್ಲಿ. ನನ್ನ ಅಪ್ಪ ಮಾಡುವಂತಹ ಯಾಗಕ್ಕೆ ಪ್ರೀತಿಯ ಮಗಳಾದಂತಹ ದಾಕ್ಷಾಯಿಣಿಗೆ ಆಮಂತ್ರಣವಿಲ್ಲ. ಇರಲಿ, ಕೆಲವೊಮ್ಮೆ ಏನಾಗ್ತದೆ, ಅತ್ಯಂತ ಪ್ರೀತಿ ವಿಶ್ವಾಸಕ್ಕೆ ಪಾತ್ರರಾದ ಪ್ರೇಮ ಮರೆತು ಹೋಗ್ತಾರಂತೆ. ಅಂತಾದ್ರೆ ನಾನ್ಯಾವ ಲೆಕ್ಕ? ಆದ್ದರಿಂದ ನನ್ನ ವಲ್ಲಭನನ್ನ ಕೂಡಿ ಅಲ್ಲಿವರೆಗಾಗಿ ಹೋಗ್ತೇನಂತೆ. ಯಾಕೆ ಅವತಾರ? ಯಾಕೆ ಸ್ವಾಮಿ? ನೋಡಿರಿ ದ್ವಿಜ ರೂಪೋಪುದನು ನೋಡಿರಿ ನೋಡಿರಿ ದ್ವಿಜ ರೂಪೋಪುದನು ನೋಡಿರಿ 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 ದ್ವಿಜರು ಒಪ್ಪುದನು ನಿಮ್ಮಯ ಮಾವ ಮಾಡುವ ಯಜ್ಞವಂತೆ ನಿಮ್ಮಯ ಮಾವ ಮಾಡುವ ಯಜ್ಞವಂತೆ ನಿಮ್ಮಯ ಮಾವ ಮಾಡುವ ಯಜ್ಞವಂತೆ ಆಡಲೆ ನದಿಕ ಸಂಭ್ರಮವಂತೆ ಆಡಲೆ ಅಧಿಕ ಆಡಲೆ ನದಿಕ ಸಂಭ್ರಮವಂತೆ ಆಡಲೆ ಅಧಿಕ ಸಂಭ್ರಮವಂತೆ ಸಂಭ್ರಮ ಸಂಭ್ರಮ ಸಂಭ್ರಮವಂತೆ ಬಂಧುಗಳು ಕೂಡಿ ರಂಜಿಸುವರಂತೆ ಬಂಧುಗಳು ಕೂಡಿ ರಂಜಿಸುವರಂತೆ ಬಂಧುಗಳು ಕೂಡಿ ರಂಜಿಸುವರಂತೆ ಬಂಧುಗಳು ಕೂಡಿ ರಂಜಿಸುವರಂತೆ ಆಡಲೆ ನದಿಕ ಸಂಭ್ರಮವಂತೆ ಬಂಧುಗಳು ಕೂಡಿ ರಂಜಿಸುವರಂತೆ ಬಂಧುಗಳು ಕೂಡಿ ರಂಜಿಸುವರಂತೆ ನೋಡಿರಿ ದ್ವಿಜರೂಪಬುಧನು ನೋಡಿರಿ ನೋಡಿರಿ ಆ ನೋಡಿರಿ ದ್ವಿಜರೂಪಬುಧನು ಸ್ವಾಮಿ, ದಾಕ್ಷಾಯಿಣಿ. ಇಲ್ಲಿಯವರೆಗೆ ಒಂದೇ ನಮಸ್ಕಾರವಲ್ಲ ಹಾಗೆ ನಿಮ್ಮನ್ನ ಮುತ್ತಿಸುತ್ತಿದ್ದವಳು ಪ್ರೀತಿಸುತ್ತಿದ್ದವಳು ಈ ದಾಕ್ಷಾಯಿಣಿ. ನಿಜ. ಆದ್ರೆ ಇಂದಲ್ಲ, ಒಂದರ ಜೊತೆಗೆ ಇನ್ನೆರಡು ಎನ್ನುವ ಹಾಗೆ ಚಮತ್ಕಾರ ನೀವು ಕಂಡಿದ್ದೀರಿ. ಮತ್ತೇನಲ್ಲ, ಕೈ ತುದಿ ನೋಡಿ ಸ್ವಾಮಿ ಕೆಳಗೆ. ಏನ್ ಮಾಡ್ಕೊಂಡೆ ಕೈ ಬೆರಳಿಗೆ? ಕೈಗಲ್ಲ ಸ್ವಾಮಿ, ಕೈ ಬೆರಳ ತುದಿಯಿಂದ ದೃಷ್ಟಿಯನ್ನ ಕೆಳಗೆ ಹಾಯಿಸಿ. ಓ ಅಲ್ಲಿ. ಹೌದು, ನೋಡಿ
ನೋಡಿ ಕೆಳಗೆ. ಹೌದು, ಜನ ಹೋಗ್ತಾ ಇದ್ದಾರೆ ಯಾರ್ಯಾರು. ಹಿಂಡುವ ಬಾಧೆಯಲ್ಲಿ ಹೋಗ್ತಾ ಇದ್ದಾರೆ. ನಿಜ. ಎಲ್ಲಿಗೆ? ನಿಮಗೆ ಕುತೂಹಲ ಆಗಲಿಲ್ವಾ? ನನಗೆ ಕುತೂಹಲ ಆಯ್ತು. ಯಾಕೆ ಕೇಳಿ? ಯಾಕೆ? ಹೆಣ್ಣು ಮಕ್ಕಳಿಗೆ ಇಂಥ ವಿಚಾರದಲ್ಲಿ ಕುತೂಹಲ ಜಾಸ್ತಿ. ಹೌದು. ಅಕ್ಕಪಕ್ಕದಲ್ಲಿ ಏನಾಯ್ತು, ಯಾರ ಮನೆಯಲ್ಲಿ ಏನಾಯ್ತು ಕದ್ದು ಕೇಳ್ತಾ ಇರ್ತಾರೆ. ದಾಕ್ಷಾಯಣಿ ಎಂತವ್ರು ಅಂತ ಅನ್ಕೊಂಡಿದ್ದೀರಾ? ನಾನು ಹಾಗೆಲ್ಲ ಮಾಡುವ ಇಲ್ವೇ ಇಲ್ಲ. ನಾನು ಆ ರೀತಿಯ ಕುತೂಹಲದವಳಲ್ಲ. ಯಾಕೆ? ಸಹಜವಾದ ಕುತೂಹಲದಿಂದ ಅಲ್ಲಿ ಹೋಗಿ ಕೇಳಿದವಳಿದ್ದೇನೆ. ಆ ಸಂದರ್ಭದಲ್ಲಿ ಬ್ರಾಹ್ಮಣರ ಸಾಲು ಬಿರುವಿಗಳ ಬಾದಿಯಲ್ಲಿ ಹೋಗ್ತಾ ಇದ್ದಾರೆ. ನಿಜ. ಅವರನ್ನೇ ಹೋಗಿ ಸಂಧಿಸಿ ಕೇಳಿದವಳಿದ್ದೇನೆ. ಎಲ್ಲಿಯವಳಿಗಾಗಿ ಎನ್ನುವ ಹಾಗೆ ಬಂದಂತಹ ಉತ್ತರ, ಸ್ವಾಮಿ ಏನು ಬಿರುಗಾಳಿ ಬಂತಂತ ಅವ್ರ ಊರಿಗೆ? ಅಲ್ಲ, ಎಲ್ಲ ಊರು ಬಿಟ್ಟು ಹೊರಟ್ರಂತ. ಹಾಗಲ್ಲ, ನಿಮ್ಮ ಮಾವ ಮಾಡುವ ಯಾಗ. ಓಹೋ, ದಕ್ಷ ಪ್ರಜಾಪತಿ ಮಾಡುವ ಯಾಗ. ನನ್ನ ಮಾವ ಅಂತ ಹೇಳುವುದಕ್ಕಿಂತ ಹತ್ತಿರ ನಿನಗಲ್ವಾ? ಏನು? ನಿಮ್ಮ ಅಪ್ಪ ಮಾಡುವ ಯಾಗ ಅಂತ ಹೇಳಿದ್ರೆ ಆಗ್ಲಿಕ್ಕಿಲ್ವಾ? ಸ್ವಾಮಿ, ನೀವು ಹೇಳುವುದು ಸರಿ. ಆದ್ರೆ ಜಗಮುಖಕ್ಕೆ ದಾಕ್ಷಾಯಣಿ ಹೇಗೆ ಶಿವನ ಸತಿ ದಾಕ್ಷಾಯಣಿ, ನನ್ನ ಸಂಬಂಧವನ್ನ ಪತಿಯ ಮೂಲಕವಾಗಿ ಸೂಚಿಸಿಕೊಳ್ಳಬೇಕಾದದ್ದು ಸತಿಯಾದವಳ ಧರ್ಮ. ಆ ನೆಲೆಯಲ್ಲಿ ನಿಮ್ಮ ಮಾವ ಮಾಡುವ ಯಾಗ ಆಯ್ತು. ನಮ್ಮ ಮಾವ ಅಲ್ಲಿ ಯಾಗವನ್ನು ಮಾಡ್ತಾ ಇದ್ದಾನೆ. ಹೌದು. ಅದಕ್ಕೆ ಬ್ರಾಹ್ಮಣರೆಲ್ಲ ಸಾಲು ಸಾಲಾಗಿ ಹೋಗ್ತಾ ಇದ್ದಾರೆ. ನೀನು ಕುಣಿದಾಡ್ತಾ ಇದ್ದದ್ದು ಯಾಕೆ ಅಂತ ಬೇಕಲ್ಲ? ಸಹಿಸಲಾಗ್ತಿಲ್ಲ ಸ್ವಾಮಿ. ಕೇಳಿ ಸೈರಿಸದೆನ್ನ ಕೇಳಿ ಸೈರಿಸದೆನ್ನ ಮನವಲ್ಲಿ ಭೋಗನೆ ಕೇಳಿ ಸೈರಿಸದೆನ್ನ ಮನವಲ್ಲಿ ಹೋಗದೆ ಏಳಿ ನೀವು ಇಂದಿನಲ್ಲಿ ನೀವೇಳಿ ಹೇಳಿ ನೀವು ಇಂದಿನಲ್ಲಿ ಕೇಳಿ ಸೈರಿಸದೆನ್ನ ಮನವಲ್ಲಿ ಹೋಗದೆ ಏಳಿ ನೀವಿಂದಿನಲಿ ನೀವು ಏಳಿ ನೀವಿಂದಿನಲಿ ನೀವು ಏಳಿ ನೀವಿಂದಿನಲಿ ಲೀಲೆಯಿಂದ ಕೀಳ ವೈಭವಗಳ ನೋಡಿದ ಲೀಲೆಯಿಂದ ಕೀಳ ವೈಭವಗಳ ನೋಡಿದ್ದ ನಾಳೆ ಬರು ಇಲ್ಲಿಗೆ ವೈಭವಗಳ ನಾಳೆ ಬರು ಇಲ್ಲಿಗೆ ಕೇಳಿ ಧೈರ್ಯದೆನ್ನ ಮನವಲ್ಲಿ ಹೋಗದೆ ಏಳಿ ನೀವಿಲ್ದಿನಲಿ ಸ್ವಾಮಿ, ಇರುವೆಗಳ ಸಾಲಿನ ರೀತಿಯಲ್ಲಿ ಸಾಗಿ ಹೋಗುತ್ತಿರುವ ಬ್ರಾಹ್ಮಣರನ್ನ ಕಂಡು ಅವರೆಲ್ಲಿಗೆ ಹೋಗುತ್ತಾರೆ
ಹೋಗುತ್ತಿದ್ದಾರೆ ಎನ್ನುವುದನ್ನ ತಿಳಿದು ಬಂದಿದ್ದೀರಿ. ಹೌದು. ನಿಮ್ಮ ತಂದೆ ಮಾಡುವ ಯಾಗಕ್ಕೆ ಅವರು ಹೋಗುತ್ತಾ ಇದ್ರೆ ನೀನಿಲ್ಲಿಷ್ಟು ಸಂತೋಷವನ್ನು ಕೊಡ್ತಾ ಇದ್ದೀಯಲ್ಲ. ಕೇಳಿ ಸೈರಿಸದನ್ನ ಮನವಲ್ಲಿ ಹೋಗುದು. ಹೌದು ಸ್ವಾಮಿ, ಆಗುತ್ತಿರುವಂತಹ ಯಾಗವಾದರೂ ಎಲ್ಲಿ? ನನ್ನ ಅಪ್ಪ ಮಾಡುವಂತಹ ಯಾಗ, ಮಗಳಾದಂತಹ ಪ್ರೀತಿ ಮಗಳಾದಂತಹ ದಾಕ್ಷಾಯಣಿ ಈ ರೀತಿಯಾದಂಥದ್ದು ಹೆಚ್ಚೇನಲ್ಲ. ಪ್ರಾಚೀನ ಬಗೆಯಲ್ಲಿ ಯಾಗ ನಡೆಯುತ್ತಾ ಇದೆ. ಹೌದು. ಆದ್ದರಿಂದ ಅಲ್ಲಿವರೆಗಾಗಿ ನಾವು ಹೋಗೋಣ. ಇಂದು ಬರೋದು ಬೇಡ, ನಾಳೆಗೆ ಇಲ್ಲಿವರೆಗಾಗಿ ಬರೋಣ. ನಾಳೆ ಅಂದ್ರೆ ಅದು ಇವತ್ತಿನ ನಾಳೆ 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 ಹೀಗ ಇಲ್ಲ ಸ್ವಾಮಿ, ನಾಳೆ ದಿನ ಇಲ್ಲಿವರೆಗೆ ಬರುವುದು. ನಿನಗೆ ಸರಿಯಾಗಿ ಗೊತ್ತಿದೆಯಾ ಯಾಗ ಯಾವಾಗ ಅಂತ? ನಾಳೆಗೆ ಅಂತ ಗೊತ್ತಿಲ್ಲ. ಇಲ್ಲ ಇಲ್ಲ, ಅವರಿಗೆಲ್ಲ ಯಾರು ಹೇಳಿದ್ದು? ಅವರಿಗೆಲ್ಲ ನನ್ನ ಅಪ್ಪನೇ ಹೇಳಿದ್ರು. ಅವರಿಗೆಲ್ಲ ಹೇಳಿದಂತ ನಿಮ್ಮಪ್ಪ ನಿನಗೆ ಯಾಕೆ ಹೇಳಿಲ್ಲ? ಸ್ವಾಮಿ, ನಿನಗೆ ಆಮಂತ್ರಣ ಇಲ್ಲದೆ ಹೇಗೆ ಹೋಗ್ತೀಯಾ? ಈ ರೀತಿಯ ಜಿಜ್ಞಾಸೆ ನನ್ನಲ್ಲಿಯೂ ಉಂಟಾಗಿತ್ತು. ಲೋಕನುಡಿಯ ಮಾತಿದೆ ಅಂತ. ತವರ ಮನೆಗೆ ಹೋಗಬೇಕಾದ್ರೆ ಆಮಂತ್ರಣ ಬೇಕಿಲ್ಲ, ಗುರುಮಠಕ್ಕೆ ಹೋಗಬೇಕಾದ್ರೆ ಆಮಂತ್ರಣ ಬೇಕಿಲ್ಲ. ಅದೇ ರೀತಿಯಾಗಿ ದೇವಾಲಯದಲ್ಲಿ ನಡೆಯುತ್ತಿರುವಂತಹ ಪೂಜಾ ಕೈಂಕರ್ಯಕ್ಕೆ ಹೋಗ್ಬೇಕಾದ್ರೆ ಅಲ್ಲಿ ಭಕ್ತನಾದವನಿಗೆ ಆಮಂತ್ರಣ ಬೇಕಾಗಿಲ್ಲ. ಮತ್ತೆ ನಮ್ಗೆ ಯಾಕೆ ಬೇಕು ಕೇಳ್ತೇವೆ. ಈಗ ತವರ ಮನೆಗೆ ಹೋಗುವುದಕ್ಕೆ ಆಮಂತ್ರಣ ಬೇಡ. ಹೌದು. ಗಂಡನ ಮನೆಗೆ ಹೋಗುವುದಕ್ಕೆ ಆಮಂತ್ರಣ ಬೇಡ. ಬೇಡ. ಗುರುಮಠಕ್ಕೆ ಹೋಗುವುದಕ್ಕೆ ಆಮಂತ್ರಣ ಬೇಡ. ದೇವಾಲಯಕ್ಕೆ ಹೋಗುವುದಕ್ಕೆ ಆಮಂತ್ರಣ ಬೇಡ. ಹೌದು. ಅರಸನ ಮನೆ ಬಾಗಿಲಿಗೆ ಹೋಗುವುದಕ್ಕೆ ಆಮಂತ್ರಣ ಬೇಡ. ಬೇಡ. ಸರಿ, ಈಗ ನಿಮ್ಮಪ್ಪ ಅರಸನ ಅಲ್ಲ, ನಿಮ್ಮಪ್ಪ ಗುರುವ ಅಲ್ಲ, ನಿಮ್ಮಪ್ಪನ ಮನೆ ದೇವಾಲಯವ ಅಲ್ಲ. ಹಾಗಾದ್ರೆ ನಾನು ತವರ ಮನೆ ಹೋಗಾದ್ರೆ ನನಗೆ ತವರ ಮನೆಯೂ ಅಲ್ಲ. ನೀನು ಹೇಳಿ ಅಂತ ನನ್ನನ್ನು ಕರೆದುಕೊಂಡು ಹೋಗ್ಲಿಕ್ಕೆ ನಾನು ಹೇಗೆ ಬರ್ಲಿ? ನನಗೆ ಆಮಂತ್ರಣ. ಲೋಕರೂಢಿಯಲ್ಲಿ ಅನೇಕ ಧರ್ಮಗಳಿದ್ದಾವೆ. ಸತಿ ಧರ್ಮ, ಪುತ್ರಿ ಧರ್ಮ ಎನ್ನುವ ಹಾಗೆ. ಪುತ್ರಿ ಧರ್ಮದ ನೆಲೆಯಲ್ಲಿ ನೀವು ನನ್ನ ಜೊತೆಗೆ ಬರಬೇಕು ಸ್ವಾಮಿ. ಹಾಗೇನಿಲ್ಲ, ಬೇಕಂತಲೇ ನನ್ನ ಕರೀಲಿಲ್ಲ. ಹೌದೇ? ಕಾರಣ ಯಾಕೆ? ಕಾರಣ ಏನು? ನಿನಗೆ ಗೊತ್ತಿಲ್ಲ ಅಲ್ವಾ? ಏನು? ನನಗೆ ಗೊತ್ತುಂಟಲ್ಲ. ಏನು? ಒಂದು ದಿವಸ ತಾನು ಕುಳಿತೀರ್ಪ ಸಭೆಗೆ ನಿನಗೆ ಗೊತ್ತಿಲ್ಲದ ವಿಷಯ ನನಗೆ ಕೆಲವೊಂದಿಷ್ಟು ಗೊತ್ತಿರ್ತದೆ. ಏನು? ಒಂದು ದಿವಸ ಜ್ಞಾನ ಸತ್ರದ ಸಭೆಯಲ್ಲಿ ನಿನಗೂ ತಿಳಿದದ್ದೇ, ದೇವತೆಗಳೆಲ್ಲ ಸೇರಿ ಗಂಗಾ, ಯಮುನಾ, ಸರಸ್ವತಿ ಮೊದಲಾದಂತಹ ನದಿಗಳು ಕೂಡಿದ ತ್ರಿವೇಣಿ ಸಂಗಮದಲ್ಲಿ ಜ್ಞಾನ ಸತ್ರದ ಸಭೆಯನ್ನು ಏರ್ಪಡಿಸಿದ್ದರು. ಆ ಸಂದರ್ಭದಲ್ಲಿ ಅಧ್ಯಕ್ಷೀಯ ಪೀಠದಲ್ಲಿ ನಾನು ಕುಳಿತಿದ್ದೆ. ಇಲ್ಲಿಗೆ ಬಂದ ನೋಡು ನಿಮ್ಮಪ್ಪ. ಒಂದು ಸಂತೃಪ್ತಿಯಿಂದ ನಿಂತಹ ನೀಲಾಕಾಶದ ಮಧ್ಯದಲ್ಲಿ
ಧೂಮಕೇತು ಒಂದು ಸಾಗಿ ಹೋದರೆ ಅದು ಯಾವ ಮಟ್ಟಕ್ಕೆ ಅಲ್ಲೋಲ ಕಲ್ಲೋಲವನ್ನು ಮಾಡ್ತದೋ ಆ ರೀತಿಯಲ್ಲಿ ಧೂಮಕೇತುವಿನಂತೆ ನಿಮ್ಮಪ್ಪ ಬಂದ. ಕೇವಲ ಬಂದದ್ದಲ್ಲ, ಅಧ್ಯಕ್ಷೀಯ ಪೀಠದಲ್ಲಿ ಕುಳಿತಂತ ನಾನು ಎದ್ದು ನಿಲ್ಲಲಿಲ್ಲ ಎನ್ನುವ ಕಾರಣವನ್ನಿಟ್ಟು ಮನಸ್ಸಿಗೆ ಬಂದ ಹಾಗೆ ಬಾಯಿಗೆ ಬಂದ ಹಾಗೆ ನನ್ನನ್ನು ಜರಿದ. ಹೌದೇ? ಆ ಜರಿದಿದ್ದಲ್ಲದೆ ನನ್ನನ್ನು ನಿಂದಿಸಿ ಸ್ಮಶಾನವಾಸಿ ರಕ್ಕಸಗಣಗಳೊಂದಿಗೆ ಇರುವವ ಭೂತ ಪ್ರೇತಗಳ ಒಡೆಯ ಎಂಬುದಾಗಿ ನನ್ನನ್ನು ನಿಂದಿಸಿ ಹೋದ. ಆ ನಿಂದನೆಯ ಮಾತುಗಳನ್ನು ನಿನಗೆ ಹೇಳಿದರೆ ನೀನು ಸಂಕಟ ಪಟ್ಟುಕೊಳ್ತೀಯ ಎನ್ನುವ ಕಾರಣದಿಂದ ಇದುವರೆಗೂ ನಾನು ಹೇಳಲಿಲ್ಲ. ಈಗ ಮಾಡುತ್ತಿರುವಂತಹ ಯಾಗಕ್ಕೆ ನಿನ್ನನ್ನು ಯಾಕೆ ಕರೆಯಲಿಲ್ಲ ಗೊತ್ತುಂಟಾ? ದ್ವೇಷದಲ್ಲಿ ನಮ್ಮ ಕರೆಯಲಿಲ್ಲೋ ಕರೆಯಲಿಲ್ಲಿಂದೋ ಕರೆಯಲಿಲ್ಲಿಂದೋ ಆ ದುಷ್ಟ ಋತುವಿಗೆ ಹೋಗೆ ತಾನೆಂದೋ ಆ ದುಷ್ಟ ಋತುವಿಗೆ ಹೋಗೆ ತಾನೆಂದೋ ಹಗೆತನವ ನಮ್ಮೊಳಗೆ ಸಾಧಿಸುವರು ಹಗೆತನವ ನಮ್ಮೊಳಗೆ ಹೋದರೆ ಅವಮಾನ ತಪ್ಪದು ಕಡೆಗೆ ಹೋದರೆ ಅವಮಾನ ತಪ್ಪದು ಕಡೆಗೆ ಅಂತಹ ಒಂದು ಘಟನೆಯನ್ನ ಮನಸ್ಸಲ್ಲಿಟ್ಟುಕೊಂಡು ನಾನೇನು ಅರಿಯದವನಲ್ಲ. ಆಗ ಆತ ಕೇವಲ ದಕ್ಷ ಬ್ರಹ್ಮನಾಗಿದ್ದ. ಈಗ ದಕ್ಷ ಪ್ರಜಾಧೀಶ್ವರನಿಗೆ ಈಶ್ವರ ಎನಿಸಿಕೊಂಡಿದ್ದಾನೆ. ಆ ಒಂದು ಹಗೆತನವನ್ನು ಇಟ್ಟುಕೊಂಡು ಈ ಒಂದು ಯಾಗವನ್ನು ಏರ್ಪಡಿಸಿದ್ದಾನೆ. ಬೇಕು ಎನ್ನುವುದಾಗಿಯೇ ದ್ವೇಷವನ್ನು ನಮ್ಮ ಮೇಲೆ ಸಾರಿ ನಮ್ಮಿಬ್ಬರಿಗೆ ಆಮಂತ್ರಣವನ್ನು ಕೊಡಲಿಲ್ಲ. ಅಂತಹ ದುಷ್ಟ, ಅಂತಹ ಒಂದು ಕೆಟ್ಟ ಯಾಗಕ್ಕೆ ನಾನಂತೂ ಹೋಗುವುದಿಲ್ಲ, ನೀನು ಹೋಗುವುದು ಬೇಡ ಹೋಗದಿರೆಂಬ ವಚನವಾ ಬೇಡ ಹೋಗದಿರೆಂಬ ವಚನವಾ ಬೇಡ 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 ಹೋಗದಿರೆಂಬ ವಚನವಾ ಆಡಿ ಕೆಡಿಸದಿರೆಂದು ಪತಿಯನು ಆಡಿ ಕೆಡಿಸದಿರೆಂದು ಪತಿಯನು ಕಾಡಿದಳು ಕಾಡಿದಳು ಕಮಲಾಕ್ಷಿ ಕಾಡಿದಳು ಕಮಲಾಕ್ಷಿಗೆ ಕಂಬನಿ ದುಂಬಿ ಗೋಳಿಡುತ್ತಾ ಕಂಬನಿ ತುಂಬಿ ಗೋಳಿಡುತ್ತ ಬೇಡ ಬೇಡ ಹೋಗದಿರೆಂಬ ವಚನವ ಆ ಯಾಕೆ ಪ್ರಭು ಪರಮೇಶ್ವರನ ಬಾಯಲ್ಲಿ ಮಾತು ಬಂತು ಅಂತಾದರೆ
ಅಂತವರ ಬಾಯಲ್ಲಿ ನೀನು ಹೋಗ ಕೂಡದು ಎನ್ನುವ ಮಾತನ್ನು ಆಡಬೇಡ ಸ್ವಾಮಿ. ಹಾಗೆ ಹೇಳ್ಬೇಡಿ ಸ್ವಾಮಿ. ಅಲ್ಲಿಗೆ ಹೋಗದೇ ಇದ್ರೆ ಏನಾಗ್ತದೆ ಸ್ವಾಮಿ? ಹಾಗೆ ಹೇಳ್ಬೇಡಿ, ನೀವು ಮಾತಾಡಿ ಸ್ವಾಮಿ. ನಿಲ್ಲದು ಮನವಲ್ಲಿ ಪೋಗದೆ ಮನಸ್ಸು ನಿಲ್ತಲ್ಲ ಸ್ವಾಮಿ. ನಿಲ್ಲದು ಮನವಲ್ಲಿ ಪೋಗದೆ ಪ್ರಾಣ ವಲ್ಲಭಗಳುಗಿಸಲಾಗದೆ ಪ್ರಾಣ ವಲ್ಲಭಗಳುಗಿಸಲಾಗದೆ ನಿಲ್ಲದೆ ಬಗೆ ನಾಳೆ ಎಂದಳು ನಿಲ್ಲದೆ ಬಗೆ ನಾಳೆ ಎಂದಳು ಸ್ವಾಮಿ ಪತಿಗಲ್ಲವ ಪಿಡಿದು ಪತಿಗಲ್ಲವ ಪಿಡಿದು ಮುತ್ತಿಸಿದಳು. ಇಲ್ಲ ಸ್ವಾಮಿ, ನನ್ನ ಮನ ಇಲ್ಲಿ ನಿಲ್ಲುತ್ತಾ ಇಲ್ಲ. ಯಾಕಾಗಿ ನನ್ನ ಅಪ್ಪ ಮಾಡುತ್ತಿರುವಂತಹ ವೈಭವೋಪೇತ ಯಾಗವನ್ನ ಕಣ್ತುಂಬಿಸಿಕೊಳ್ಳಬೇಕು ಎನ್ನುವ ಹಾಗೆ ಆ ಮೂಲಕವಾಗಿ ಆ ಯಾಗದ ಫಲವನ್ನು ಉಣ್ಣಬೇಕು ಎನ್ನುವಂತ ಆಸೆಯಿಂದ ಪಾಲಿಗಾಗ್ತಾ ಇದೆ. ಒಂದು ಅವಕಾಶ ಮಾಡಿಕೊಡಿ. ಈ ದಿನ ಹೋಗಿ ನಾಳೆ ಎನ್ನುವುದ ಹೊರತಾಗಿ ನಿಮ್ಮ ಸೇವೆಗೆ ಬಂದು ಸಿದ್ಧಳಾಗ್ತಿದೆ ಸ್ವಾಮಿ, ಕಳುಹಿಸಿಕೊಡಿ. ಇವಳಿಗೆ ತವರು ಮನೆಯ ಬಯಕೆ ಹೆಚ್ಚಾಗಿದೆಯಲ್ಲ, ಮಾತನ್ನಾಡದೆ ಮೌನಕ್ಕೆ ಶರಣಾಗುತ್ತೇನೆ. ಸ್ವಾಮಿ ಮಾತನಾಡುವುದಿಲ್ಲ, ನನ್ನ ಹತ್ರ ಮಾತನಾಡುವುದಿಲ್ಲ. ಮಾತಾಡದೀರ್ಪುದೆ ಕೆಂಬಳು ಮಾತಾಡದೀರ್ಪುದೆ ಕೆಂಬಳು ಮಾತಾಡದೀರ್ಪುದೆ ಕೆಂಬಳು ತಾನೇ ಮಾತಾಡುವುದೆರಗಿ ಬೀಳ್ಗೊಂಬಳು ತಾನೇ ಮಾತಾಡುವುದರಗಿ ಬೀಳ್ಗೊಂಬಳು ಕಾತುರದಿಂದೆದ್ದು ನಡೆವಳು ಕಾತುರದಿಂದೆದ್ದು ನಡೆವಳು ಎದ್ದು ನಡೆವಳು ಎದ್ದು ನಡೆವಳು ಜಗನ್ಮಾತೆ 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 ಪಿಂತಿರುಗಿ ನಿಟ್ಟಿಸುವಳು ಪಿಂತಿರುಗಿ ಪಿಂತಿರುಗಿ ನಿಟ್ಟಿಸುವಳು ನಿಟ್ಟಿಸುವಳು ಜಗನ್ಮಾತೆ ಜಗನ್ಮಾತೆ ಪಿಂತಿರುಗಿ ನಿಟ್ಟಿಸುವಳು ಎಂತಹ ಸ್ಥಿತಿ ದಾಕ್ಷಾಯಿಣಿಯ ಪಾಲಿಗೆ. ಹಠ ಹಿಡಿದು ತವರು ಮನೆಗೆ ಹೋಗಬೇಕೆನ್ನುವಂತಹ ಹಂಬಲವನ್ನ ಮುತ್ತಿದ್ದ ಸಂದರ್ಭದಲ್ಲಿ ನನ್ನಲ್ಲವನನ್ನು ಮಾತನಾಡ್ತಾ ಇಲ್ಲ. ಇಲ್ಲಿಯವರೆಗೆ ಲೋಕಮುಖದಲ್ಲಿ ಗಂಡ ಹೆಂಡರಿಗೆ ಆದರ್ಶವಾಗಿದ್ದಂತಹ ಶಿವಸತಿಯರು ಇಂದು ಮಾತನಾಡ್ತಾ ಇಲ್ಲ ಅಂತ ಆದ್ರೆ ಲೋಕಮುಖ ಏನಂದುಕೊಂಡಿಲ್ಲ. ಇಲ್ಲ, ಇವರಿಗೆ ಸ್ವಲ್ಪ ಬುದ್ಧಿ ಕಲಿಸ್ತೇನೆ. ನಾನು ಹೋಗ್ತೇನೆ ಸ್ವಾಮಿ, ನಾನು ಹೋಗ್ತೇನೆ. ಈಗ ನಾನು ಹೋಗ್ತೇನೆ. ಇಲ್ಲ, ಹೋದೆ ಅಂತಾದ್ರೆ ತಪ್ಪಾಗ್ತದೆ. ಗಂಡನ ಮಾತನ್ನ ಮೀರಿ ದಾಕ್ಷಾಯಿಣಿ ಹೊರಟು ಹೋದಳು ಎನ್ನುವಂತ ಲೋಕಾಪವಾದಕ್ಕೆ ದಾಕ್ಷಾಯಿಣಿ ಗುರಿ ಆಗ್ತಾಳೆ. ಅಬ್ಬಬ್ಬಬ್ಬಬ್ಬ, ಎಂತಹ ತಡ್ಡಿ ಅಂತೀನಿ ದಾಕ್ಷಾಯಿಣಿ. ಯಾಕಾಗಿ ಸಿಟ್ಟು ಬಂದವರು ಹೇಗೆ ಕೂತ್ಕೊಳ್ತಾರೆ, ಇಡೀ ದೇಹವನ್ನು ಸೆಟೆದು ಕೂತ್ಕೊಳ್ತಾರೆ. ಇವರು ಕಾಲನ್ನೆಲ್ಲ ಅಳಿಸ್ತಾ ಇದ್ದಾರೆ ಅಂತ ಆದ್ರೆ ಇವರು ನಾಟಕ ಮಾಡ್ತಾ ಇದ್ದಾರಂತಲ್ಲ. ಒಂದು ಗುಟ್ಟು ನನಗೆ ಗೊತ್ತುಂಟು, ಸಂಸಾರದಲ್ಲಿ ಗಂಡ ನಾಟಕ ಮಾಡ್ತಾನೆ ಅಂತ ಆದ್ರೆ ಹೆಣ್ಣು ಕೂಡ ನಾಟಕ ಮಾಡಲೇಬೇಕು. ನಾನು ನಾಟಕ ಮಾಡ್ತೇನೆ ಸ್ವಾಮಿ.
ನಾನು ಹೋಗುದಿಲ್ಲ. ಹೌದಾ? ಹೋಗುವುದಿಲ್ವಾ? ನಾನು ಹೋಗುದಿಲ್ಲ. ಹಾಗಿದ್ರೆ ಒಳ್ಳೆ- ಯಾಕೆ ಹೋಗ್ಬೇಕು ಕೇಳ್ತೀನಿ. ಅದೇ ನಾನು ಕೇಳುವುದು ನಿಮ್ಗೆ ಆಮಂತ್ರಣ ಉಂಟಾ? ಇಲ್ಲ. ಅದು ಲೋಕದ ಒಡೆಯ ಶಿವನಿಗೆ ಆಮಂತ್ರಣ ಇಲ್ಲ ಅಂತ ಆದ್ಮೇಲೆ ನಾವು ಯಾಕೆ ಹೋಗ್ಬೇಕು? ನಾವು ಹೋಗ್ಬಾರ್ದಲ್ಲ? ಅಳಿಯನಿಗೆ ಮೊದಲು ಕರೆಯಬೇಕಿತ್ತು, ಕರೀಲಿಲ್ಲ ಅಂದಾಗ ಹೋಗಬಾರ್ದು. ಹೋಗ್ಬಾರ್ದು. ಅಲ್ಲಿಗೆ ಹೋಗದೇ ಇದ್ರು ನಿನ್ನ ಮನ ಅಲ್ಲಿ ಹೋಗಬಾರ್ದು ಎನ್ನುವ ಕಾರಣಕ್ಕೆ ನೀವೇನ್ ಮಾಡ್ಬೇಕು? ನಿಮ್ಗೆ ಒಂದು ಕತೆ ಹೇಳ. ಕತೆ ಹೇಳ್ತೀರಿ? ಒಳ್ಳೆ ಕಥೆಯನ್ನು ಹೇಳ್ತೇನೆ. ಹಾ, ಹೇಳಿ. ಆ ಕಥೆಯನ್ನ ಕೇಳುವಾಗ ನೀನು ಲಕ್ಷ್ಯವಿಟ್ಟು ಕೇಳಬೇಕು. ಯಾಕೆ ಗೊತ್ತುಂಟಾ? ಮುಂದೊಂದು ಗಹನವಾದಂತಹ ಪ್ರಶ್ನೆ ಹುಟ್ಟಿಕೊಳ್ತದೆ. ಹೌದಾ? ಆ ಪ್ರಶ್ನೆಗೆ ನೀನು ಉತ್ತರವನ್ನು ಕೊಡಬೇಕು. ಒಂದೇ ಕತೆ ಹೇಳ್ಬೇಕು. ಒಂದೇ ಕಥೆಯನ್ನು ಹೇಳ್ತೀನಿ. ಆಯ್ತು. ಆ ಕಥೆಯಲ್ಲಿ ನೀನು ಯಾರನ್ನೂ ನೆನಪಿಸಿಕೊಳ್ಳಬಾರದು, ಆ ರೀತಿಯ ಕಥೆಯನ್ನು ಹೇಳ್ತೀನಿ. ಆಯ್ತು. ಒಂದು ಊರಿನಲ್ಲಿ ಒಬ್ಬ ಧನಿಕ ಇರ್ತಾನೆ. ಆ ಧನಿಕ ಬೃಹದಾಕಾರವಾದಂತಹ ಸಭೆಯೊಂದನ್ನ ಏರ್ಪಡಿಸಿರ್ತಾನೆ. ಆ ಸಭೆಗೆ ಬಡವನೊಬ್ಬ ಹಾಲನ್ನ ಮಾರುವವ ಹಾಲನ್ನ ತಂದು ಕೊಡ್ತಾ ಇರ್ತಾನೆ. ಹೌದು. ಹಾಲನ್ನ ಹೊತ್ತು ತರುವಾಗ ಮೇಲೆ ಬಾಳೆ ಎಲೆಯನ್ನ ಮಡಿಕೆಗೆ ಮುಚ್ಚಿಕೊಂಡಿರ್ತಾನೆ. ಮಡಿಕೆಯಿಂದ ಗಾಳಿಗೆ ಆ ಬಾಳೆ ಎಲೆ ಹಾರಿ ಹೋಗಿರ್ತದೆ. ಅದೇ ಸಮಯಕ್ಕೆ ಗರುಡ ಪಕ್ಷಿಯೊಂದು ತನ್ನ ಆಹಾರ ಎಂಬುದಾಗಿ ಹಾವನ್ನ ಹಿಡಿದು ಕಚ್ಚಿಕೊಂಡು ಮೇಲಕ್ಕೆ ಹಾರಿ ಹೋಗ್ತಾ ಇರ್ತದೆ. ಹಾವಿನ ಜೀವನ್ಮರಣ ಹೋರಾಟದ ಮಧ್ಯೆ ವಿಷವೊಂದು ತೊಟ್ಟಿಕ್ಕಿ ಆ ಹಾಲಿನಲ್ಲಿ ಬೀಳುತ್ತದೆ. ಆ ಹಾಲಿನಲ್ಲಿ ಬಿದ್ದಂತಹ ಹಾಲನ್ನು ಧನಿಕನ ಮನೆಗೆ ಬಡವ ತೆಗೆದುಕೊಂಡು ಹೋಗಿ ಕೊಟ್ಟಿರ್ತಾನೆ. ಧನಿಕ ಅದನ್ನ ಎಲ್ಲ ಊರಿನವರಿಗೆ ಬಡಿಸಿರ್ತಾರೆ. ಸಾವಿರಾರು ಜನ ಸತ್ತು ಹೋಗ್ತಾರೆ. ಇಲ್ಲಿ ಅಪರಾಧ ಯಾರದ್ದು? ಜೀವನ್ಮರಣದಲ್ಲಿ ಹೋರಾಟವನ್ನು ಮಾಡಿದ ಹಾವಿಂದೋ, ಆಹಾರಕ್ಕಾಗಿ ಹಾವನ್ನು ಹಿಡಿದ ಗರುಡನದ್ದೋ, ಯಾವುದೇ ಲಕ್ಷ್ಯವನ್ನ ಇಟ್ಟುಕೊಳ್ಳದೆ ಹಾಲನ್ನು ತಂದು ನೀಡಿದಂತಹ ಬಡವನದ್ದೋ, ಆ ಬಡವನ ತಪ್ಪನ್ನ ಎಣಿಸದೆ ಜನರಿಗೆ ಊಟವನ್ನ ಬಡಿಸಿದ ಧನಿಕನದ್ದು? ಇಲ್ಲಿ ತಪ್ಪು ಯಾರದ್ದು? ಯಮಲೋಕದಲ್ಲಿ ಆತ ಶಿಕ್ಷೆಯನ್ನು ಕೊಡಬೇಕು ಅಂತಾದ್ರೆ ಯಮ ಯಾರಿಗೆ ಕೊಡಬೇಕು? ಇದನ್ನೇ ನನ್ನ ಅಪ್ಪನ ಮನೆಯಲ್ಲಿ ಹಾಲು ಪಾಯಸ ಆಗ್ತಾ ಇರ್ಬೇಕು. ಹಲವು ಪರಿಯಲಿ ಕಾಂತೆ, ಹಲವು ಪರಿಯಲಿ ಕಾಂತೆ, ನಿಜ ಕಾದಲಗೆ ಕರುಣವ ತೋರಿ ನಾನು ಹೋಗ್ತೇನೆ. ಚಿತ್ತವನೊಲಿಸಲಾರದೆ ಬಂದು ದರ್ಶನ ಪಾರವಶದನೇ ನಾನು ಅಲ್ಲಿವರೆಗಾಗಿ ಹೋಗಲೇಬೇಕು ಸ್ವಾಮಿ. ಹೋಗಿ ಬರ್ತೇನೆ. ಹೋಗ್ತೇನೆ ಸ್ವಾಮಿ. ಕೊನೆಯಲ್ಲಿಯೂ ಹೋಗುತ್ತೇನೆ ಎನ್ನುತ್ತಲೇ ಹೊರಟು ಹೋದಳಲ್ಲ. ನಂದಿಯಾದಂತಹ ಗಣಗಳನ್ನೆಲ್ಲ ಕೂಡಿ ಅವಳ ರಕ್ಷಣೆಗಾಗಿ ಕಳುಹಿಕೊಡ್ತಾ ಇದ್ದೇನೆ. ತವರು ಮನೆಯವರೆಗೆ ಅವಳನ್ನು ಒಪ್ಪಿಸಿ ಬನ್ನಿ ಎಂಬುದಾಗಿ ನೋಡೋಣ ಮುಂದೆ ಏನಾಗುತ್ತದೆ ಎನ್ನುವ. ಪರಿಪರಿಯ ವೇದಗಳ ಕೋಶದಿಂ ನೆರೆದಿರುವ ಸಕಲ ಮುನಿಜಾಲದ್ಯೂ ಎಲ್ಲರಿಗೂ ಸುಸ್ವಾಗತ. ನಮ್ಮ ಆಮಂತ್ರಣಕ್ಕೆ ಹೋಗೊಟ್ಟು ಬಂದಿರುವ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಮ್ಮ ನಿರೀಕ್ಷೆಗೂ ಮೀರಿ ಜನಸಂದೋಹ ಬಂದಿರುವುದರಿಂದ ವ್ಯವಸ್ಥೆಯಲ್ಲಿ ಏನಾದರೂ ಕೊರತೆಯಾದರೆ ಇದು ನಾನು ಮಾಡುವ ಕಾರ್ಯಕ್ರಮವಲ್ಲ, ನೀವು ಮಾಡುವಂತಹ ಕಾರ್ಯಕ್ರಮ ಎಂದು ಭಾವಿಸಿ ದಯವಿಟ್ಟು ಸಹಕರಿಸಿ. ಅಯ್ಯ, ಇವರೆಲ್ಲ ನೋಡಿದಾಗ ಬಹಳ ಸಂತೋಷದಿಂದಿದ್ದಾರೆ, ಎಲ್ಲ ಸಂತೋಷವಾಗಿರ್ತಾರೆ ಎಂಬುದು ನನ್ನ ಭಾವನೆ. ಗುರುಗಳೇ, ನೀವು ಯಾಗವನ್ನು ಆರಂಭಿಸಿ. ಸರಿ. ಆಮಗಾದ್ವರದೆಡೆಗೆ ಭುವನ ಸ್ತೋಮ ವಂದಿತೆ ಬಂದು, ಆಮಗಾದ್ವರದೆಡೆಗೆ ಭುವನ ಸ್ತೋಮ ವಂದಿತೆ ಬಂದು ಸ್ತೋಮ ತಾಯಿ ತಂದೆಯರ ಕಾಣುತ್ತ ಕಾಣದಂದದಲ್ಲಿ, ತಾಯಿ ತಂದೆಯರ ಕಾಣುತ್ತ ಕಾಣದಂದ
ಅಂತಾದ್ರೆ ನೋಡ್ತಾ ಇದ್ದೇನೆ ಯಾಗ ಮಂಟಪದಲ್ಲಿ ನನ್ನ ತಂದೆ ತಾಯಿ ದೀಕ್ಷಾಬದ್ಧರಾಗಿ ಕುಳಿತುಕೊಂಡಿದ್ದಾರೆ, ಯಜ್ಞ ದೀಕ್ಷೆಯನ್ನು ಪಡೆದಿದ್ದಾರೆ. ಅವರಿಗೆ ಹೋಗಿ ನಾನೇ ಬಂಧಿಸಿಕೊಳ್ತೇನಂತೆ. ಅಪ್ಪ, ನಿನ್ನ ಪ್ರೀತಿಯ ಮಗಳು ದಾಕ್ಷಾಯಿಣಿ ಬಂದಿದ್ದೇನೆ, ನಮಸ್ಕಾರ ಅಪ್ಪ. ಯಾರಲ್ಲಿ ತುಪ್ಪ ತೆಗೆದುಕೊಂಡು ಬನ್ನಿ. ಬಂದವರನ್ನು ಸ್ವಾಗತಿಸ್ಲಿಕ್ಕಲ್ಲ ನೀವಿಲ್ಲಿರುವುದು. ಇದೇನು ಮುದ್ದಿನ ಮಗಳಾದ ದಾಕ್ಷಾಯಿಣಿ ಬಂಧಿಸಿಕೊಳ್ಳುವ ಹೊತ್ತಿಗೆ ತಿರಸ್ಕಾರದ ಮಾತು ಇರಲಿ. ನನ್ನ ಅಮ್ಮ ಇದ್ದಾನೆ. ಅಮ್ಮ, ನಿನ್ನ ಪ್ರೀತಿಯ ಮಗಳು ದಾಕ್ಷಾಯಿಣಿ ಬಂದೇನಮ್ಮ. ಅಮ್ಮ, ಅಮ್ಮ. ಹೋಮವನ್ನು ಮಾಡುವುದಕ್ಕೆ ಕುಳಿತುಕೊಂಡಿದ್ದೇವೆ. ಇಲ್ಲ, ನನ್ನಮ್ಮ ನನ್ನನ್ನು ಮುದ್ದಿಸಬೇಕು ಎನ್ನುವ ಹೊತ್ತಿಗೆ ನನ್ನ ಅಪ್ಪನ ತಡೆ ಇರಲಿ. ಸುತ್ತಲೂ ನೋಡ್ತಾ ಇದ್ದೇನೆ, ನನ್ನ ಅಕ್ಕ ಬಾಬಾ ಎಲ್ಲರೂ ಕುಳಿತುಕೊಂಡಿದ್ದಾರೆ. ಅವರೆಲ್ಲರಿಗೂ ಯಾಗದ ಸೊಬಗೀಕ್ಷಿಸಿ. ಇಲ್ಲ, ಇವರೆಲ್ಲರೂ ನನ್ನನ್ನು ತಿರಸ್ಕರಿಸ್ತಾ ಇದ್ದಾರೆ. ಇರಲಿ, ನಾನು ಬಂದದ್ದು ಯಾಕಾಗಿ? ಯಾಗವನ್ನು ನೋಡುವುದಕ್ಕಾಗಿ ಅಲ್ಲವೇ? ಇರುವಂತಹ ಎತ್ತರ ಪ್ರದೇಶದಲ್ಲಿ ನಿಂತು ಯಾಗವನ್ನು ನೋಡ್ತೇನಂತೆ. ಯಾಗದ ಸೊಬಗೀಕ್ಷಿಸಿ, ಯಾಗದ ಸೊಬಗೀಕ್ಷಿಸಿ, ಇಂದ್ರಾಯ ಸ್ವಾ ಅಗ್ನಿಯೇ ಸ್ವಾ ಅಗ್ನಿದೇವನಿಗೆ ಹವಿಸ್ಸು, ಯಮಾಯ ಸ್ವಾ ಯಮದೇವನಿಗೆ ಹವಿಸ್ಸು. ಯಾಗದ ಸೊಬಗೀಕ್ಷಿಸಿ, ನಿರುತಯೇ ಸ್ವಾ ನಿರುತದೇವನಿಗೆ ಹವಿಸ್ಸು. ಯಾಗದ ಸೊಬಗೀಕ್ಷಿಸಿ, ವರುಣಾಯ ಸ್ವಾ ವರುಣದೇವನಿಗೆ ಹವಿಸ್ಸು. ಯಾಗದ ಸೊಬಗೀಕ್ಷಿಸಿ, ವಾಯುವೇ ಸ್ವಾ ವಾಯುದೇವನಿಗೆ ಹವಿಸ್ಸು. ಯಾಗದ ಸೊಬಗೀಕ್ಷಿಸಿ, ಸೋಮಾಯ ಸ್ವಾ ಸೋಮದೇವನಿಗೆ ಹವಿಸ್ಸು. ಯಾಗದ ಸೊಬಗೀಕ್ಷಿಸಿ, ಈಶಾಯ ಇದು ನಿರೀಶ್ವರ ಯಾಗ. ಯಾಗದ ಸೊಬಗೀಸಿ, ಪತಿಭಾಗವಿರುವುದಾಗ ಯಾತಕ್ಕೆ ಬಂದೆನು ತಾನಿ ಪಾತಕ್ಕೆ ಮಾಡುವ ಯಜ್ಞದ. ಯಾತಕ್ಕೆ ಬಂದೆನು ತಾನಿ ಪಾತಕ್ಕೆ ಮಾಡುವ ಯಜ್ಞದ. ಪ್ರೀತಿಯ ಬಂದರಿಯದೆ ಇದರ ನಾದುದೆಲ. ಪ್ರೀತಿಯ ಬಂದರಿಯದೆ ಇದರ ನಾದುದೆಲ. ಪತಿಗಳಿಗೆ ತ್ರೈಲೋಕ್ಯದಿ ಕ್ರತುವಿನ ಭಾಗವ ಕೊಡದಿಗ. ಮತಿಯು ತಯಾರಿ ಬುದ್ಧಿಯು ಇದಗೇತಕ್ಕೆ ಬಂದು. ಮತಿಯು ತಯಾರಿ ಬುದ್ಧಿಯು ಇದಗೇತಕ್ಕೆ ಬಂದು. ಯಾಕೆ ಬಂದೆ? ಯಾಕೆ ಬಂದೆ? ಯಾಕೆ ಬಂದೆ? ದೂರದಲ್ಲಿ ನಿಂತು ಯಾಗದ ಸೊಬಗನ್ನು ನೋಡ್ತಾ ಇದ್ದೇನೆ, ಹವಿರ್ಭಾಗವನ್ನ ಗಮನಿಸುತ್ತಿದ್ದೇನೆ. ಎಲ್ಲರಿಗೂ ಹವಿಸ್ಸುಂಟು, ನನ್ನಲ್ಲವ ಈಶನಿಗೆ ಹವಿಸ್ಸಿಲ್ಲ. ಶೂನ್ಯವಾಯಿತು, ಕೊನೆಯ ದಿಕ್ಕು ಶೂನ್ಯವಾಯಿತು. ನನ್ನಲ್ಲವ ಹೇಳಿದ್ರು ಹೋಗಬೇಡ ದಾಕ್ಷಾಯಿಣಿ. ಸ್ವಾಮಿ, ನನ್ನವರು ಹೇಳಿದ್ರು ಹೋಗಬೇಡ ದಾಕ್ಷಾಯಿಣಿ, ಹೋಗಬೇಡ ಎನ್ನುವ ಹಾಗೆ ಮಾತನ್ನೇ ಧಿಕ್ಕರಿಸಿ ಬಂದವಳಿದ್ದೇನೆ. ನನ್ನ ಪಾಲಿಗಾಗಬೇಕಾದು ಲೋಕರೂಢಿಯಲ್ಲಿ ಗಂಡನ ಮಾತನ್ನು ಮೀರಿ ಹೋದರೆ ಏನಾಗ್ತದೆ ಎನ್ನುವುದಕ್ಕೆ ಈ ದಾಕ್ಷಾಯಿಣಿಯೇ ದುರಂತ ಉದಾಹರಣೆ ಆಗಿಬಿಟ್ಟೆನಲ್ಲ. ಏನು ಮಾಡ್ಲಿ? ಹೋಗಲೇ, ನನ್ನೊಲ್ಲವನನ್ನು ನೋಡಲೇ, ಮತ್ತೊಮ್ಮೆ ಗಂಡನನ್ನು ಸೇರಲೇ.
ಇಲ್ಲ ಇಲ್ಲ, ನನ್ನ ಕುಲದದ್ದು ಒಂದೇ ದೇಹತ್ಯಾಗ. ಹೋಗದಿರಿಂದಿಲಿ ಹೋದರೆ ಆಗುವುದೀ ಪರ್ಯಂದನು, ಹೋಗದಿರಿಂದಿಲಿ ಹೋದರೆ ಆಗುವುದೀ ಪರ್ಯಂದನು, ಆಗಲೇ ಪತಿಗಳು ಬೇಡುದ ಈಗಿನ ಒಂದು ದೆಲ, ಆಗಲೇ ಪತಿಗಳು ಬೇಡುದ ನೀಗಿನ ಬಂದೆನೆಲ. ಇಲ್ಲ, ನನ್ನಲ್ಲವನಲ್ಲಿ ಹೋಗಲೇ ಅವರು ಸಹಿಸುವುದಿಲ್ಲ. ಅವರು ಹೇಳಿದಂತಹ ಮಾತು ಹೋಗಬೇಡ ಎನ್ನುವ ಹಾಗೆ ಧಿಕ್ಕರಿಸಿ ಬಂದಂತಾದ್ರೆ ನನ್ನ ಕುಳಿದದ್ದು ಒಂದೇ ದೇಹತ್ಯಾಗ, ದೇಹತ್ಯಾಗ, ದೇಹತ್ಯಾಗ. ನಕ್ಕನೋ ಭಗಭೃಗುವನೇಶ್ವರ, ನಕ್ಕನೋ ಭಗಭೃಗುವನೇಶ್ವರ, ಇಕ್ಕೆಲಕ್ಕೆ ಕಣ್ದನ್ನೆ ಮಾಡಿದ ಮಿಕ್ಕ ಮುನಿಗಳು ಸುರರು ಕಿರುನಗೆ ಸೂಸಲೀಕ್ಷಿಸುತ್ತ ಉಕ್ಕಿಲವು ಕಿಡಿಗಂಗಳಲ್ಲಿ, ಉಕ್ಕಿಲವು ಕಿಡಿಗಂಗಳಲ್ಲಿ ಪ್ರಳಯಾರ್ಕ ಜೀವನ ತಿಳಿಸಿ ನೋಡಿ ದುರ್ಗಲಾಕ್ಷಿ ಕೇಳಲವೋ ವಿಕಲಮತಿ ಕೇಳಲವೋ ಸರ್ವಾತ್ಮಕನೊಡನ ಹಾಗೆ ತನ್ನವ ಸಾಧಿಸಿ ಸುಕೃತಹೀನನೆ ಕೊಡಿಸಿಕೊಂಡ ಮಗವ ನೀನು. ವಿಕ್ರಮತಿ, ಬುದ್ಧಿಹೀನ ದಕ್ಷನೆ, ಲೋಕ ಕಲ್ಯಾಣಾರ್ಥವಾಗಿ ಮಾಡಬೇಕಾದಂತಹ ಯಾಗವನ್ನ ನಿನ್ನ ಸ್ವಾರ್ಥಕ್ಕಾಗಿ ಬಳಸಿಕೊಂಡೆ, ಸ್ವಾರ್ಥಕ್ಕಾಗಿ ಬಳಸಿಕೊಂಡೆ. ನನ್ನಲ್ಲಪ್ಪನ ಬಗ್ಗೆ ಗೊತ್ತಿದೆಯೇ? ಮೃತ್ಯುವಿಗೆ ಮೃತ್ಯುವಕ ಮೃತ್ಯುವಿಗೆ ಮೃತ್ಯುವನ ಪರವಸ್ತುವನ್ನ ಗಣಿಸಿ ಬರಿದೆ. ಮೃತ್ಯುವಿಗೆ ವಶವಾಗಿ ಬಿಟ್ಟ ನಿರರ್ಥವಾಗಿ ಕೇಳಿಸಿಕೋ, ಕೇಳಿಸಿಕೋ, ಇಂಥ ಭಕ್ತ ಮಾರ್ಕಂಡೇಯನ ಪ್ರಕರಣವನ್ನು ನೆನಪಿಸಿಕೋ. ಸಾಕ್ಷಾತ್ ಯಮನಿಗೆ ಯಮ ಸ್ವರೂಪಿಯಾದವರು. ತಿಳಿದಿಕೋ, ನಿನ್ನ ಬಲಕ್ಕೆ ಯಾರಿದ್ದಾರೆ ಅಂತ ಬೇಕಲ್ಲ. ದೇವತೆಗಳಿದ್ದಾರೆ. ಕೋಟಿದಿ ಸುರವರರು ಕೋಟಿದಿ ಸುರವರರು ಋಷಿಗಳು, ಕೋಟಿದಿ ಸುರವರರು ಋಷಿಗಳು ಮಾಡಿದ ಅಪರಾಧಕ್ಕೆ ಶಿಕ್ಷೆಯ ಮಾಡುವರು ನಮ್ಮರು ಸಂಶಯ ಬೇಡ ನಿಮಗೆ. ದೇವತೆಗಳು ಸುಮನಸರು, ಲೋಕಮುಖದಲ್ಲಿ ಸುಮನಸರು ಎಂದರೆ ಒಳ್ಳೆಯ ಮನಸ್ಸಿನವರು. ಈ ದೇವತೆಗಳು ಹೆಣ್ಣಿಗಾದಂತ ಅವಮಾನವನ್ನ ಕೈ ನಕ್ಕಿದ್ದಾರೆ. ನಿಮ್ಮ ಕೈಗಳನ್ನೇ ಕಿತ್ತು ಹಲ್ಲಿಡಿದು ನಕ್ಕಿದ್ದೀರಿ, ಹಲ್ಲುಗಳನ್ನು ಕಿಡಿದು ನನ್ನವರು ಶಿಕ್ಷಿಸಲಿಕ್ಕಿದ್ದಾರೆ, ಶಿಕ್ಷಿಸಲಿಕ್ಕಿದ್ದಾರೆ. ಎಚ್ಚರ, ಎಚ್ಚರ, ಎಚ್ಚರ. ದಕ್ಷನ ಮಗಳು ದಾಕ್ಷಾಯಿಣಿ ಎಂದು ಹೇಳುತ್ತಾರೆ. ಯಾರು? ಸಾಕು, ಸಾಕು ನಿನ್ನಿಂದಾದ ಸಾಕು, ಸಾಕು ನಿನ್ನಿಂದಾದ ದೇಹವಿದೇಕೆ ದೊಡ್ಡ ದೊಡ್ಡ ದಕ್ಷಮಗಳು. ವಿನಾಗಿ ಅರ್ಧ ಶರೀರವೆಂಬರು ಲೋಕ ಜನರು. ಸಾಕು, ಸಾಕು. ದಕ್ಷನ ಮಗಳು ದಾಕ್ಷಾಯಿಣಿ ಎನ್ನುವ ಪಟ್ಟವೇ ಸಾಕು. ಕೇಳಿರಿ, ಕೇಳಿರಿ. ಲೋಕಮುಖದಲ್ಲಿ ದಕ್ಷನ ಸುದ್ದಿ ದಾಕ್ಷಾಯಿಣಿ ಕರೆಯುವುದು ಕರೆಯ ಕೂಡ ಶಿವನ ಸತಿ ದಾಕ್ಷಾಯಿಣಿ, ಹರನ ಸತಿ ದಾಕ್ಷಾಯಿಣಿ ಎನ್ನುವ ಹಾಗೆ ಕರೆಯಬೇಕು. ಇಲ್ಲ, ಇನ್ನು ನಾನು ಬದುಕುವುದಿಲ್ಲ. ಅದು ತೋರುತ್ತಿರುವ ಅಗ್ನಿಯಲ್ಲಿ ನನ್ನನ್ನು ನಾನು ಶಂಕರ ಮತ್ತನಾಗಿದ್ದೀಯೇ, ನೀನು ಯಾರನ್ನು ದಹಿಸುವ ಹಾಗಿಲ್ಲ. ನಿನ್ನ ಅಗ್ನಿ, ನಿನ್ನ ಅಗ್ನಿ ಎಂಜಲು ಸತಿ ಶಿರೋಮಣಿ ದಾಕ್ಷಾಯಿಣಿಯನ್ನು ಸುಡಬೇಕಲ್ಲ. ಥೂ! ಹರನ ಸತಿ ದಾಕ್ಷಾಯಿಣಿ, ಶಿವನ ಸತಿ ದಾಕ್ಷಾಯಿಣಿ, ಶಿವನ ಸತಿಯಾದಂತ ನನ್ನಲ್ಲಿ ಯೋಗಾಗ್ನಿ ಉಂಟು. ನನ್ನನ್ನೇ ನಾನು ದಹಿಸಿಕೊಳ್ತೇನಂತೆ. ಎನ್ನುತ್ತ ಯೋಗಾಗ್ನಿಯಲ್ಲಿ ಭಾವಗಣನು ನಿಜ
ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ಯಾರು ಹೆದರಬೇಕಾದದ್ದಿಲ್ಲ. ಗಣಗಳನ್ನು ಹುಡುಕುವವರು ಹೋಮದಲ್ಲಿ ಹೋಮಿಸಿ ಆಗಿದೆ. ಯಾರು ಹೆದರಬೇಡಿ. ಯಾಗವನ್ನು ಶುಚಿಗೊಳಿಸಿ ಮತ್ತೆ ಯಾಗವನ್ನು ಮಾಡುವವರಿದ್ದೇವೆ. ನೀವೆಲ್ಲರೂ ಕುಳಿತುಕೊಳ್ಳಿ. ನಾರದನನ್ನು ಬೀಳ್ಕೊಟ್ಟು ನಾರದನನ್ನು ಬೀಳ್ಕೊಟ್ಟು ಮದನಾರಿಯ ಪ್ರಳಯದ ತಿಟ್ಟು ಮದನಾರಿಯ ಪ್ರಳಯದ ತಿಟ್ಟು ಸಿತ್ತೋಂ ಸತ್ತೋಂ ಘೋರಲಯಾಗ್ನಿಯ ತೆಗೆದ ಜಗಮೂಲನು ಕಾದುಡ ಬಗೆದ ಶಾಧ್ವರ ಅಲ್ಲ ದಾಕ್ಷಾಯಿಣಿಯ ಸಂಹಾರ. ಕೊನೆಗೂ ದಹಿಸಿ ಹೋದೆಯ ದಾಕ್ಷಾಯಿಣಿ, ದಹಿಸಿ ಹೋದೆಯ. ಇಲ್ಲ, ನೀನು ದಹಿಸಿ ಹೋದುದಲ್ಲ, ಇವರೆಲ್ಲ ಸೇರಿ ನೀನು ದಹಿಸಿ ಹೋಗುವಂತೆ ಮಾಡಿತ್ತು. ದಕ್ಷ ಪಾಪವನ್ನ ಮಾಡಿದ. ದೇವತೆಗಳು ಮನು ಮುನಿಗಳು ಪಾಪಗಳೇ ಕುಡಿದಾಯಿ. ಕೆಂಡವೇ ಆಗಲಿ ಲೋಕ ಕೆಂಡವೇ ಆಗಲಿ ಲೋಕ ಬ್ರಹ್ಮಾಂಡಗಳು ಉರಿಯಲನೇಕ ಬ್ರಹ್ಮಾಂಡಗಳು ಉರಿಯಲನೇಕ ದೈತ ಪುರದಂಡವ ತಪನೆನುತ ದಾಕ್ಷಾಯಿಣಿ ಇಲ್ಲದ ಈ ಲೋಕ ದಹಿಸಿ ಹೋಗಲಿ, ಅಗ್ನಿ ಕುಂಡವಾಗಿ ಹೋಗಲಿ, ಉರಿದು ಹೋಗಲಿ. ಇಲ್ಲ, ಪಾಪಿಗಳಿಗೆ ತಕ್ಕುದಾದಂತಹ ಪಾಠವನ್ನು ಕಲಿಸುವುದಕ್ಕಾಗಿ, ಒಂದು ಜಗತ್ತನ್ನ ಕಾಯುವುದಕ್ಕೆ ಸೂರ್ಯ ಚಂದ್ರರ ಪ್ರಭೆಯಲ್ಲಿ ತ್ರಿಮೂರ್ತಿಗಳ ಶಕ್ತಿಯನ್ನು ಹೊಂದಿ ಚತುರ್ವೇದ ಬಲ್ಲವನಾಗಿ ಪಂಚಭೂತಗಳ ಸಾಕ್ಷಿಯಾಗಿ ಷಟ್ಕರ್ಮ ನಿರತನಾಗಿ ಸಪ್ತ ಸಾಗರವನ್ನು ಒಳಗೊಂಡು ಅಷ್ಟ ದಿಕ್ಪಾಲಕರಂತೆ ನವಗ್ರಹಗಳ ಸಾಮರ್ಥ್ಯವನ್ನು ಹೊಂದಿ ದಶ ದಿಕ್ಕುಗಳನ್ನು ಆವರಿಸಿ ಏಕಾದಶ ರುದ್ರರಂತೆ ದ್ವಾದಶ ಆದಿತ್ಯರಂತೆ ಒಂದು ಅದ್ಭುತ ಜೀವಿಯ ಸೃಷ್ಟಿಯಾಗಲಿ. ಆಗಲಿ ಆಗಲಿ ಹೋದಳೆ ದಾಕ್ಷಾಯಿಣಿ. ಅಟ್ಟಹಾಸದೊಳಬೋದಿಯ ಇಟ್ಟಲ ಜಡ ಇಂದಿರದ ಜಗಜಟ್ಟಿ ಜನಿಸಿದ ರಾಮ ಕ್ರೋಧಾನ್ಯತನುಕೊಂಡು
ದಿಕ್ಕಾಪಾಲವಾಗಿ ಹೋಗ್ತಾ ಇದ್ದಾರೆ. ಹಾಗಾದರೆ ನಾನು ಅಷ್ಟೊಂದು ವಿಕಾರವಾಗಿ ಕಾಣ್ತಾ ಇದ್ದೀನ? ನಾನ್ಯಾರು? ನನ್ನ ಹೆಸರೇನು? ಜನಿಸಿದ್ದು ಯಾಕೆ? ನನ್ನನ್ನು ಹುಟ್ಟಿಸಿದವರು ಯಾರು? ಓ ತಾತ! ತತ್ತ ಕೇಳಿದ್ದೀನೊಳೆನ್ನನ್ನು ಸೃಷ್ಟಿಸಿ ಕೇಳಿದ್ದೀನೊಳೆನ್ನನ್ನು ಸೃಷ್ಟಿಸಿ ಏತರ ಕಾರ್ಯಕಯ್ಯ ಏತರ ಕಾರ್ಯಕಯ್ಯ ಪ್ರೀತಿ ತಪ್ಪಣೆ ಪಾಲಿಸಿದರು ಚಂದನ ಬಿಡಿದನು. ಓ ತಾತ! ನಾನ್ಯಾರು? ನನ್ನ ಹೆಸರೇನು? ನನ್ನನ್ನು ಹುಟ್ಟಿಸಲು ಕಾರಣವೇನು? ಹೇಳು ತಾತ. ಜನ್ಮಕ್ಕೆ ಕಾರಣ ನಾನೇ. ಓಹೋ, ಬಾರನ್ನ ಮರಿಯಾನೆ ಬಾರನ್ನ ಕೊಡಿಯೇ ಬಾರನ್ನ ಮರಿಯಾನೆ ಬಾಬಾ ಬಾರನ್ನ ಮರಿಯಾನೆ ಬಾಬಾ ಬಾರನ್ನ ಮರಿಯಾನೆ ಬಾರನ್ನ ಕೊಡಿಯೇ ಬಾರೋ ಬಾರಿಂದೀನಲಿ ನೀ ಬಾರೋ ಬಾರಿಂದೀನಲಿ ಕ್ರೂರ ಪಾಪಿಗಳ ಎಸಗಿದ ಅವಮಾನವ ಕ್ರೂರ ಪಾಪಿಗಳ ಎಸಗಿದ ಅವಮಾನವ ಕ್ರೂರ ಪಾಪಿಗಳ ಎಸಗಿದ ಅವಮಾನವ ಧೀರನಿ ಬರಿ ಹರಿಸೋ ಧೀರನಿ ಪರಿಹರಿಸೋ ಬಾರನ್ನ ಮರಿಯಾನೆ ಬಾರನ್ನ ಮರಿಯಾನೆ ಬಾರನೆ ಕಣಿಯೇ ಬಾರನ್ನ ಮರಿಯಾನೆ ಬಾರನ್ನ ಕಣಿಯೇ ಮರುಕ್ಷಣದಲ್ಲಿ ವೀರನಾಗಿ ಬಂದಯ ಒಂದು ನಂದೇ ಭದ್ರನಾಗಿ ನಿಂದಯ ವೀರಭದ್ರ ನೀನು. ಜನ್ಮಕ್ಕೆ ಕಾರಣ ಪಾಪಿಗಳಿಂದ ಆದಂತ ಅವಮಾನ. ಅವಮಾನವನ್ನು ಸಹಿಸದೆ ಅವಮಾನವನ್ನು ದಹಿಸುವುದಕ್ಕಾಗಿ ನಿನ್ನ ಅವತಾರವನ್ನು ಸೃಷ್ಟಿ ಮಾಡಿದ್ದೇನೆ. ಓಹೋ ತಾತ! ಹುಟ್ಟುವಾಗ ಮರ್ಯಾದೆ ಆದೇಶದಿಂದ ನನ್ನನ್ನು ಮರ್ಯಾದೆ ಎನ್ನುವುದಾಗಿ ಕರೀತಾ ಇದೀಯಾ? ನಿಜ. ನಾಮಧೇಯಕ್ಕೆ ವೀರಭದ್ರ ಎನ್ನುವುದಾಗಿ ಹೆಸರನ್ನಿಟ್ಟಿದೀಯಾ? ಬಹಳ ಸಂತೋಷ. ನನ್ನ ಜನನಕ್ಕೆ ಕಾರಣ ಹುಲ್ಲು ಆದ ಕ್ಷಣ ಎನ್ನಾದೆ ಹುಲ್ಲು ಆದ ಕ್ಷಣ ನಗುವಂತ ಕೂಡ ಹಲ್ಲುಗಳನ್ನೇ ಕಳಚು ಹಲ್ಲುಗಳನ್ನೇ ಕಳಚು ಎಲ್ಲರೂ ಮಾಡುವ ಕೃತವನ್ನು ಕೆಡಿಸುತ್ತಲಿಲ್ಲದೆ ಬಾರದನು ತಾತ! ನನ್ನ ಸೃಷ್ಟಿಗೆ ಕಾರಣ ನನ್ನ ತಾಯಿಯಾಗಿರುವಂತಹ ದಾಕ್ಷಾಯಿಣಿಯನ್ನ ಅಗ್ನಿಯಲ್ಲಿ ದಹಿಸಿ ಹೋಗುವಂತೆ ಮಾಡಿದಂತಹ ಆ ದಕ್ಷನನ್ನ ಕೊಲ್ಲಬೇಕು. ಅವನ ಅಸಹಾಯಕ ಸ್ಥಿತಿಯನ್ನ ಕಂಡು ನಕ್ಕವರ ಹಲ್ಲುಗಳನ್ನ ಕೀಳಬೇಕು. ಅವನನ್ನ ಕಂಡು ಗಡ್ಡ ಎಳೆದವರ ಗಡ್ಡವನ್ನು ಕರಿಯಬೇಕು. ಹೋಗಿ
ಮೊದಲು ಮಾಡಬೇಕಾದ ಕಾರ್ಯ ದಕ್ಷಾತ್ಮಕದ ಧ್ವಂಸ. ಹೋಗಿ ಬಾ ಮಗನೇ. ಎಲ್ಲಿ ಆ ದಕ್ಷ ಕಿಚ್ಚ? ನನ್ನ ತಾಯಿಯ ಸಾವಿಗೆ ಕಾಣುವಂತ ದಕ್ಷ ಅವನು ದಕ್ಷನೇ ಇರಲಿ ಯಕ್ಷನೇ ಇರಲಿ ಅವನ ತಲೆಯನ್ನು ಕಡಿದು ಒಡೆಯಪ್ಪನೇನು. ಹೋಗಿ ಬಾ ಮಗನೇ, ಯಶಸ್ವಿಯಾಗು. ಯಾಕೆ ವ್ಯರ್ಥ ಕಿಡಿಸುತ್ತ ಎಂಬವನ, ಯಾಕೆ ವ್ಯರ್ಥ ಕಿಡಿಸುತ್ತ ಎಂಬವನ ಹುಡುಗಿನ ಗರ್ಭದಿ ಕೊಡುವೆಯ ತಲೆಯ ತಡೆಯನ್ನು ಕೇಳುತ್ತಿದ್ದನು. ಕಲಾವಿಕಾರ ರೂಪಿಯೇ, ಘೋರ ರೂಪಿ, ಸಂಭವವಾಗಿ ನೆರವೇರಬೇಕಾಗಿದ್ದಂತಹ ಯಾಗವನ್ನು ಹಾಳು ಮಾಡಿ ಮುಂದುವರಿದು ಬರುತ್ತಾ ಇದೆಯಲ್ಲ. ಯಾರು ನೀನು? ಯಾಕೆ ಬಂದೆ? ನಿನ್ನನ್ನು ಯಮಪುರಿಗೆ ಅಟ್ಟುತ್ತೇನೆ. ಕಡೆಯ ದಿಕ್ಕಿನ ಈಶ ಆತನ ಮಗ ವೀರಭದ್ರ. ನೀನು ಯಾವ ಭದ್ರನೇ ಆಗಿರು. ಪಿತನ ಬಿಟ್ಟಿಂದು ಬಂದು ನೀವೆಲ್ಲರೂ ಕದುವಿನ ಭಾಗದಿಂದು ಅತಿ ಸೊಕ್ಕಿದುದಕ್ಕೆ ಮತ್ತರವೇ ಮತ್ತರವೇ ಅತಿ ಸೊಕ್ಕಿದುದಕ್ಕೆ ಮತ್ತರವೇ ಮುತ್ತ ಕತಿಯಿಂದ ತೆಗೆ ಹೆಚ್ಚನು ಕತಿಯಿಂದ ತೆಗೆ ಹೆಚ್ಚನು ಭವಿಷ್ಯ ಸಿಗುತ್ತೆ ಅಂತ ಆದರೆ ಎಲ್ಲಿಗೂ ಬೇಕಾದ್ರೆ ಹೋಗುವ ನೀನು. ನಿನ್ನನ್ನು ಸುಮ್ಮನೆ ಬಿಟ್ಟರೆ ಏನಿದೆ ನೀದು ಕೌತುಕ
ನಿನಗೆ ನನ್ನ ಕಾರಣ ಬೇಕು. ಹೌದು. ಈ ಕಡೆಯ ದಿಕ್ಕಿನ ಈಶನ ಮಗ ವೀರಭದ್ರ ನಿಮ್ಮನ್ನೆಲ್ಲ ದಹಾಯಿಸಲಕ್ಕೆ ಕ್ಷಣ ಕ್ಷಣದಲ್ಲೂ ಹುಟ್ಟಿ ಬರುವ ನಾನಿದ್ದೇನೆ. ತಡ ಮಾಡೋದಲ್ಲ. ಯಜ್ಞ ಭಾಗವಾನ್ ಎಮ್ಮಯ್ಯ ಗೀಯಾನೆ ಯಜ್ಞ ಭಾಗವಾನ್ ಎಮ್ಮಯ್ಯ ಗೀಯದೆ ಎಮ್ಮಯ್ಯ ಗೀಯದೆ ದುರ್ಜನತ್ವದಿ ಮಾಡುವ ಯಾಗವಿ ಸಜ್ಜನಿಗೆ ನಾ ಬಂದೆನು ದುರ್ಜನತ್ವದಿ ಮಾಡುವ ಯಾಗವಿ ಸಜ್ಜನಿಗೆ ನಾ ಬಂದೆನು ತಗ್ಗುತ್ತಾಗಿದ್ದ ಅಲ್ಲ ದಕ್ಷ, ಸಂಬಂಧದಲ್ಲಿ ನೀನು ನನಗೆ ತಾತ, ನನ್ನ ತಾಯಿ ದಾಕ್ಷಿಣಿಯನ್ನು ಗಹಗಹಿಸಿ ಸಾಯಿಸಿದ್ದು ಅಲ್ಲದೆ ನನ್ನಪ್ಪನನ್ನು ಅವಮಾನಿಸಿದ್ದೀರಾ. ನಿನ್ನನ್ನು ಸುಮ್ಮನೆ ಬಿಡುವುದಿಲ್ಲ. ಬಾ ಮುಂದೆ. ಕಡಿದು ನಿನ್ನಯ ತಲೆಯ ಪೂರ್ಣಾಹೂತಿ ಸುಧಾಗಿಡ ಕಡಿದು ನಿನ್ನಯ ತಲೆಯ ಪೂರ್ಣಾಹುತಿ ತಲೆಯ ಪೂರ್ಣಾಹುತಿ ಕೊಡುವೆ ಅಗ್ನಿಗೆ ನೋಡಲು ತವ ಒಡನೆ ತಾದಗೆ ನೆಚ್ಚನು ತಗ್ಗುತ್ತಾಗಿಡ ಈಶನನ್ನೇ ಧಿಕ್ಕರಿಸಿದವನು ನಾನು. ಇನ್ನು ನಿನ್ನನ್ನು ಬಿಡುತ್ತೇನೋ ವೀರಭದ್ರ ಬರ ಮುಂದೆ. ದಕ್ಷ ಶಿರವನ್ನು ಕೊಯ್ದು ಕೃತವಿಂಗಾಕ್ಷಣದಳಾಹುತಿಯ ಮಾಡುತ್ತ ರಕ್ಷಿಸುತ್ತ ಪ್ರಣತಗೋವಯವ ತೋರಿ ಸಂತಸದಿ ರಕ್ಷಿಸುತ್ತ ಪ್ರಣತಗೋವಯವ ತೋರಿ ಸಂತಸದಿ ಗಹಗಹಿಸಿ ನಗುತ್ತಿದ್ಯಲ್ಲ, ಈಗ ನಗು. ಈಗ ನಿನ್ನ ಆಟವನ್ನು ತೋರಿಸು. ದಕ್ಷನ ತಲೆಯನ್ನು ಕಡಿದಿದ್ದೇನೆ. ಇನ್ನು ತಡ ಮಾಡುವುದಿಲ್ಲ. ತಂದೆಗೆ ತರುತ್ತೇನೆ. ದೇವತೆಗಳೇ, ದೇವ ದಕ್ಷ ಮಾಡುತ್ತಿರುವಂತಹ ಯಾಗವನ್ನ ನೀವೆಲ್ಲರೂ ಸೇರಿಕೊಳ್ಳುವಾಗ ನನ್ನನ್ನ ಬಿಟ್ಟು ಹೋದುದು ತಪ್ಪು ಎನ್ನುವುದು ನಿಮಗೆ ಅರಿವಾಯಿತಲ್ಲ. ಅರಿವಾಗಿ ನಿಮ್ಮಲ್ಲಿ ದಕ್ಷನ ಯಾಗದಿಂದಾಗಿ ವೀರಭದ್ರ ಎನ್ನುವಂತಹ ವೇದ್ಯವಾದಂತಹ ದೇವನೊಬ್ಬನ ಸೃಷ್ಟಿಯಾಯಿತು. ದಕ್ಷ ಮಾಡಿದ ಅಪರಾಧಯುತವಾದಂತಹ ಯಾಗ ಅಪೂರ್ಣವಾಯಿತು ಎಂತಾದರೆ ಲೋಕಕ್ಕೆ ಅಮಂಗಳವಾಗುತ್ತದೆ. ಆ ಕಾರಣದಿಂದ ಆಡಿನ ತಲೆಯೊಂದನ್ನು ತಂದು ದಕ್ಷನ ಶರೀರಕ್ಕೆ ಅಂಟಿಸಿ ಯಾಗವನ್ನು ಸಂಪೂರ್ಣಗೊಳಿಸುವಂತಹ ಸಂದರ್ಭದಲ್ಲಿ ಅವ ದಕ್ಷ ಕ್ಷಮೆ ಕ್ಷಮೆ ಎಂಬುದಾಗಿ ಕೇಳಿಕೊಂಡ. ಆಡಿನ ಮುಖವಾಡವಾದ್ದರಿಂದ ಅದು ಕ್ಷಮೆ ಎಂಬುದಾಗಿ ಹೇಳಲ್ಪಟ್ಟಿತು. ಶಿವನ ಪೂಜೆಯಲ್ಲಿ ಕ್ಷಮೆಯ ಪೂಜೆಯನ್ನು ಸೇರಿಸಿ ಮುಂದೆ ಜಗತ್ತು ಮಾಡುತ್ತಿರಲಿ ಏಕಾದಶ ರುದ್ರವನ್ನ ಎಂಬುದಾಗಿ ಜಗತ್ತಿಗೆ ಸಾರುತ್ತಾ ನಡೆದು ಹೋಗುತ್ತಾ ದಕ್ಷ ಯಜ್ಞದ ಈ ಒಂದು ಅಮಂಗಳ ಕಾರ್ಯ ಸಂಪೂರ್ಣವಾಗಿ ಸಂಪನ್ನವಾಯಿತು ಎನ್ನುವಂತೆ ಅಜ್ಞನಾರಾಯಣನೇ ಪ್ರತ್ಯಕ್ಷವಾಗಿ ಆಶೀರ್ವಾದವನ್ನು ಕೊಟ್ಟಿದ್ದಾನೆ. ಹೌದು ದೇವ, ಲೋಕಕ್ಕೆ ಮಂಗಳವಾಗಲಿ.